6ನೇ ತರಂಗದಲ್ಲಿ 6ನೇ ತರಂಗದಲ್ಲಿ ಈಗ ಸಾಧಾರಣ 343ನೇ ಅಂಕದಲ್ಲಿ 343ನೇ ಅಂಕದಲ್ಲಿ 394ನೇ ಟಿಪ್ಪಣಿ ಬಂದಿದೆ. ಮೊದಲು 6ನೇ ತರಂಗ ವಿಚಾರ ಸಾಗರ 6ನೇ ತರಂಗ 6ನೇ ತರಂಗದಲ್ಲಿ 343ನೇ ಅಂಕ. ಆ 343ನೇ ಅಂಕದಲ್ಲಿ 394ನೇ ಟಿಪ್ಪಣಿ ಇದೆ. 394 ಟಿಪ್ಪಣಿ. ಇವತ್ತು ನಡೆಯಬೇಕಾದ ವಿಷಯ ಟಿಪ್ಪಣಿ. ಆ ಟಿಪ್ಪಣಿ ಅದರ ಮೇಲೆ ಬಂದಿದೆ ಅಂತ ಕೇಳಿದ್ರ ಆತ್ಮಕ್ಕೆ ಸಾತಿ ಮನ್ಕೆ ಸಂಯೋಗತೆ ಜ್ಞಾನವೇ. ಆತ್ಮನ ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಆತ್ಮನನ್ನು ಜಡ ಒಪ್ತಾರೆ. ಆತ್ಮ ನ್ಯಾಯಶಾಸ್ತ್ರದಲ್ಲಿ ಆತ್ಮ ಜಡ ಇರ್ತಾನೆ. ಜಡ ಅಂದ್ರ ಕಲ್ಲ ಕಟಿ ಅದಾವಲ್ಲ ಆ ರೀತಿ ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ತನ್ನರು ಇಲ್ಲ ಇನ್ನೊಬ್ಬರರು ಇಲ್ಲ, ಅದಕ್ಕ ಜಡ ಅಂತಾರ. ಆ ರೀತಿ ಆತ್ಮ ಇರ್ತಾನೆ. ಮತ್ತ ಅವಾಗ ಜ್ಞಾನ ಅದ ಹೆಂಗ ಆಕತಿ ಅಂತ ಕೇಳಿದ್ರ ಆ ಆತ್ಮನೊಡನೆ ಮನಸ್ಸಿನಲ್ಲಿ ಕ್ರಿಯೆ ಆಗಿ ಅದು ಆತ್ಮನೊಡನೆ ಸಂಯೋಗ ಆಕೈತಿ. ಮನಸ್ಸು ಆತ್ಮನೊಡನೆ ಸಂಯೋಗ ಆಯ್ತಂದ್ರ ಹೆಂಗ ಬಲ್ಬ್ ಐತಿ. ಬಲ್ಬ್ ಅದರಲ್ಲಿ ಪ್ರಕಾಶ ಇಲ್ಲ, ಜಡ ಐತಿ ಅದು. ಆದ್ರ ಕರೆಂಟ್ ಹೋಗಿ ಅದಕ್ಕೆ ಸಂಬಂಧ ಆಯ್ತಂದ್ರ ಅದರಲ್ಲಿ ಪ್ರಕಾಶ, ಬೆಳಕನ್ನು ಕೊಡೋದು, ಪಂಕ ಗಾಳಿ ಕೊಡೋದು ಚಾಲು ಆಗ್ಬೇಕು. ಇದು ಹೇಗೋ ಹಾಗೆ ಆ ಮನಸ್ಸಂಯೋಗದಿಂದ ಆತ್ಮನಲ್ಲಿ ಜ್ಞಾನಾದಿ ಗುಣಗಳು ಉತ್ಪನ್ನವಾಗುತ್ತವೆ ಅಂತ ಹೇಳಿದ್ದಾರೆ. ಅದರ ಮೇಲೆ ಟಿಪ್ಪಣಿ ಕೊಟ್ಟಾರೆ. 394ನೇ ಟಿಪ್ಪಣಿ ಆತ್ಮಕ್ಕೆ ಸಾತಿ ಮನಕ್ಕೆ ಸಂಯೋಗತೆ ಜ್ಞಾನ ಹೋವೆತ್ತೋ. ಆತ್ಮನೊಡನೆ ಮನಸ್ಸಿನ ಸಂಯೋಗ ಆಕೈತಿ, ಅವಾಗ ಜ್ಞಾನಕೈತಿ ಅಂತ ಹೇಳಿದ್ರು. ಅದನ್ನ ನಂಬಿದರೆ ಒಂದ್ ವೇಳೆ ಆತ್ಮ ಮನ ಸಂಯೋಗದಿಂದ ಜ್ಞಾನ ಆಗುತ್ತಿದ್ದರೆ ಸುಸುಪ್ತಿ ವಿಷಯತಿ ಸಂಯೋಗಕ್ಕೆ ಅಭಾವವೇ. ಆವಾಗ ಮತ್ತು ಸುಸುಪ್ತಿ ನಿದ್ರಾ, ಆವಾಗ ಮನಸ್ಸು ಎಲ್ಲೈತಿ ಲಯ ಆಗಿರ್ತೈತೆ. ಅದು ಹೌದಿಲ್ಲ, ಮನಸ್ಸೇ ಇಲ್ಲ. ಮನಸ್ಸೇ ಇಲ್ಲ ಅಂದ್ರ ಆತ್ಮನೊಡನೆ ಸಂಯೋಗ ಇಲ್ಲ. ಸಂಯೋಗ ಇಲ್ಲ ಅಂದ್ರ ಜ್ಞಾನ ಇಲ್ಲ. ಹಿಂಗೆಲ್ಲ ಅದಕ್ಕೆ ಮುಂದೆ ಜಾಗರಣ ಕಾಲಮೇ ಉತ್ಥಾನ ಸಮಯಮೇ ಅಂದ್ರೆ ನಿದ್ದೆಯಿಂದ ಎಚ್ಚರಿಕೆ ಆಕೈತಲ್ಲ ಅವಾಗ होने वाली सुख और अज्ञान की स्मृति ಮೂಲಭೂತ ಅನುಭವ ಸಿದ್ಧ ಹೋವೆ. ಟಿಪ್ಪಣಿಕಾರ ಏನಂತಾರ, ನೀವು ಆತ್ಮನಿಗೆ ಮನಸ್ಸಿನ ಸಂಯೋಗದಿಂದ ಜ್ಞಾನ ಹಾಕಿದ್ರ ಸುಸುಪ್ತಿಯಲ್ಲಿ ಮನಸ್ಸು ಇರೋದಿಲ್ಲ, ಅದು ಲಯ ಆಗಿರ್ತೈತಿ. ಮನಸ್ಸು ಇಲ್ಲ ಅಂದ್ರೆ ಸಂಯೋಗ ಇಲ್ಲ, ಸಂಯೋಗ ಇಲ್ಲ ಅಂದ್ರೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲ ಅಂದ್ರ ಮತ್ ಈ ಜ್ಞಾನ ಎಲ್ಲಿದ್ ಬತ್ತು? ಯಾವ ಜ್ಞಾನ? ಹಂಗಲ್ಲ ಅದ. ಎಚ್ಚರದೊಳಗೇನು ಯಾವಾಗ ಅಂದ್ರೆ ಏನು ಜಾಗೃತದ ಏನ್ರ ನೋಡಿ ತಿಂದು ಉಂಡು ಏನ ಅಂದ್ರ ಅದೇ ಬರೋಬರಿ ಐತಿ ಅಲ್ಲಿ ಹೇಳೋದು. ಅಂದರೆ ಇಲ್ಲಿ ಅದು ಗೌಪ್ಯಾರ್ಥ ಐತಿ. ಅದು ಅಂದರೆ ಶಾಸ್ತ್ರ ಸಂಸ್ಕಾರದಿಂದ ಅವ್ರಿಗೆ ಗೊತ್ತಿಲ್ಲ ಅದ. ಅಂದ್ರ ಅರ್ಥ ಏನು? ನಮ್ಮ ವೇದಾಂತ ಮತದಲ್ಲಿ ಆತ್ಮ ಸ್ವಯಂ ಪ್ರಕಾಶದಾನವ, ಅವ ಜ್ಞಾನ ಸ್ವರೂಪದಾನ. ಜ್ಞಾನ ಸ್ವರೂಪದಾನ ಅಂತಂದ್ರ ಅವ
ಜಾಗೃತಿನಲ್ಲಿ ಇರ್ತಾನೋ, ಸ್ವಪ್ನದಲ್ಲಿ ಇರ್ತಾನೋ, ಸುಸುಪ್ತಿಯಲ್ಲಿನೂ ಇರ್ತಾನೋ, ಅವ್ನ ಜ್ಞಾನ ಇರಂಗಿಲ್ಲ. ಅದಕ್ಕೆ ನಿಜಗುಂಡು ಹೇಳ್ತಾರೆ, ಅರಿವೇ ಬರೇ ಅರಿವೇ, ನೀನು ಮರೆಯದೊಮ್ಮೆಯು ಜಗದಿರವ ನಿಂತರಿವೆ ಅಂತ ಹೇಳ್ಯಾರ. ಅರಿವೆ ಅಂದ್ರೆ ಹೇ ಜ್ಞಾನ ಸ್ವರೂಪನಾದ ಆತ್ಮನೇ, ನೀನು ಮರೆಯದೊಮ್ಮೆಯು, ಮರೆಯದೆ ಒಮ್ಮೆನೂ ಮರೆಯಂಗಿಲ್ಲ, ಅಂದ್ರೆ ಸದಾವ ಕಾಲ. ಅಂದ್ರ ಈ ಜಗತ್ತಿನಲ್ಲಿ ಅಲ್ಲ, ಜಗತ್ತಿನನ್ನು ಅರಿತಿ ಅಂದ್ರ ಅದು ಅರು ಅಂದ್ರ ಜ್ಞಾನ, ಜ್ಞಾನ ಅಂದ್ರ ಆತ್ಮನ ಸ್ವರೂಪ ಐತೆ ಅದು ಅಂತ ಹೇಳ್ಯಾರ. ಆದ್ದರಿಂದ ಇಲ್ಲಿ ನಮ್ಮ ಮತದಲ್ಲಿ ಸುಸುಪ್ತಿಯಲ್ಲಿಯೂ ಕೂಡ ಮನಸ್ಸು ಲಯ ಆಗಿದ್ರು ಆತ್ಮ ಸ್ವತಃ ಸ್ವಯಂ ಅವಾಗೇನು ಇವ್ರಿಗತೆ ಹಿಂಗ ಇದು ಆಗಿಲ್ಲ. ಅದು ಮನುಷ್ಯನ ಸಂಯೋಗ ಬಂದಾಗ ಜ್ಞಾನ ಆಗತ್ತೆ, ಇಲ್ಲಿ ಏನಿಲ್ಲ, ಅದು ಜ್ಞಾನ ಸ್ವರೂಪ ಐತೆ ಆತ್ಮ. ಆದ್ದರಿಂದ ಎದ್ರ ಮೇಲಿಂದ ಹೇಳ್ತೀರಿ ಅಂತ ಕೇಳಿದ್ರ ಅಲ್ಲಿ ಹೇಳ್ತಾರ ಅವರು, ಅಂದ್ರ जागरण में उत्थान काल में होने वाली सुख और अज्ञान की स्मृति का ಮೂಲಭೂತ ಅನುಭವ ಸಿದ್ಧವೇ. ಅಂದ್ರ ಎಚ್ಚರಾದ ಮನುಷ್ಯ, ನಿದ್ರೆಯಿಂದ ಎಚ್ಚರಾದವ, ರಾತ್ರಿ ಮಲಗಿ ಎಚ್ಚರಗನ, ಎಚ್ಚರಾದ ಮೇಲೆ ಅವ ಏನ್ ಹೇಳ್ತಾನೆ, ಸುಖ ಮತ್ತು ಆ ಅಜ್ಞಾನದ ಸ್ಮೃತಿ ಆಗುತ್ತದೆ ಅಂದ್ರ. ಹೀಗಂದ್ರೆ ಏನು? ಹೀಗಂದ್ರೆ ಏನು? ಅದಕ್ಕ ಜರ ಗೌಟ್ ಪೈತಿ ಅಂತ ಹೇಳ್ದಾನ. ಅಂದ್ರೆ ಅರ್ಥ ಇಷ್ಟೇ, ಜಗತ್ತಿನ ಎಲ್ಲಾ ಜನರಿಗೆ ಏನ್ ಗೊತ್ತೈತಿ ಅಂದ್ರ ಸುಸುಪ್ತಿಯಲ್ಲಿ ಯಾವ ಜ್ಞಾನ ಇಲ್ಲ, ಹೌದಿಲ್ಲ? ಜಾಗೃತದಲ್ಲಿ ಐತಿ ಕನಸಿಂದು, ಕನಸಿನ ಜ್ಞಾನ ಇರ್ತೈತೆ. ಆದ್ರ ಸುಸುಪ್ತಿಯಲ್ಲಿ ಯಾವ ವಸ್ತು ಇಲ್ಲ, ಜ್ಞಾನ ಇಲ್ಲ, ಏನೂ ಇಲ್ಲ ಅಂತ ಹೀಗ ಬಾಳ ಮಂದಿ ಗೊತ್ತೈತಿ. ಬಾಳ ಮಂದಿ ಸಾಮಾನ್ಯ ಶಾಸ್ತ್ರ ಕೇಳ್ದವ್ರು ಹೇಳ್ದವ್ರಿಗೆ ಇಟ್ಟ ಗೊತ್ತೈತಿ. ಆದರೆ ಆ ಆತ್ಮ ಧ್ಯಾನ ಸ್ವರೂಪದವನು ಸುಸುಪ್ತಿಯಲ್ಲಿಯೂ ಕೂಡ ಅವನು ಅರಿತಾನ. ಏನನ್ನ ಅರಿತಾನ ಅಂತ ಕೇಳಿದ್ರೆ ಅಲ್ಲೇನೋ ವಸ್ತುನೇ ಇಲ್ಲಲ್ಲ ಸುಸುಪ್ತಿಯಲ್ಲಿ. ಅಂದ್ರ ಈ ಲೌಕಿಕ ವಸ್ತುಗಳು ಇಲ್ಲ, ಆದರೆ ಅಲ್ಲಿ ಆ ಆತ್ಮನ ಸ್ವರೂಪ ಆನಂದ ಐತಲ್ಲ, ಆನಂದ ಸ್ವರೂಪದನಿಲ್ಲ ಆತ್ಮ. ಆ ಆತ್ಮನ ಆನಂದ ಅನುಭವ ಮಾಡ್ಯಾನ. ಮತ್ತೇನ್ ಮಾಡ್ಯಾನು? ಅಜ್ಞಾನವನ್ನು ಅನುಭವ ಮಾಡ್ಯಾನ. ಅಜ್ಞಾನ ಐತೆ ಅಲ್ಲಿ ಸುಸುಪ್ತಿಯಲ್ಲಿ. ಅಜ್ಞಾನ ಅದಕ್ಕೆ ಅಲ್ಲಿ ಕೊಟ್ಟಾರ ನೋಡಲ್ಲಿ, ಹೋನೆ ವಾಲಿ ಸುಖ ಅಜ್ಞಾನ ಕಿ ಸ್ಮೃತಿ. ಸುಖ ಅಜ್ಞಾನ, ಸುಖ ಅಂದ್ರ ಆತ್ಮ ಸ್ವರೂಪ ಭೂತ ಸುಖ, ಮತ್ತು ಆ ಸುಸುಪ್ತಿಯಲ್ಲಿ ಅಜ್ಞಾನ. ಅದು ಯಾಕಂದ್ರೆ ಕಾರಣ ದೇಹದಲ್ಲಿ ಸುಸುಪ್ತಿ ಹಾಕದ, ಕಾರಣ ದೇಹ ಅಂದ್ರೆ ಅಜ್ಞಾನ. ಆದ್ದರಿಂದ ಈ ಎರಡನ್ನ ಅಂದ್ರ ಹಂಗ ಎದ್ರ ಮೇಲಿಂದ ಕಂಡು ಹಿಡಿಯೋದು ಇದೆ ಅಂದ್ರ, ನಾ ಇಲ್ಲಿ ತನಕ ಸುಖವಾಗಿ ಮಲಗಿದ್ದೆ, ಏನೂ ಗೊತ್ತಿಲ್ಲ ಅಂತ. ಸುಖವಾಗಿ ಮಲಗಿದ್ದೆ ಅನ್ನೋದ್ರಿಂದ ಸ್ವರೂಪ ಆನಂದವನ್ನು ಅನುಭವ ಮಾಡ್ಯಾನ. ಏನೂ ಗೊತ್ತಿಲ್ಲ ನನಗಂದ್ರ ಅಜ್ಞಾನ, ಅಜ್ಞಾನ ಐತಲ್ಲ, ಅಜ್ಞಾನವನ್ನು ಅನುಭವ ಮಾಡ್ಯಾನ. ಮರಹ ನರಿವೆ ಮೊದಲರಿವನರಿವೆ, ಅರಿವು ಮರವೇ ಸೋಂಕದಿರವರಿವೆ ಅಂತ ನಿಜಗೊಂಡ್ರು. ಅದ ಜ್ಞಾನಪತಿ ಪಾದದಲ್ಲಿ ಹೇಳ್ತಾರ. ಮರಹ ನರಿವೆ ಅಂದ್ರೆ ಮರಹ ಅಂದ್ರೆ ಅಜ್ಞಾನವನ್ನು ನೀ ಅರಿತಿ ಅಂತ ಹೀಗದ. ಅದಕ್ಕಾಗಿ ಇಲ್ಲಿ ಆ ಸ್ವರೂಪ ಆನಂದ ಅನುಭವಿಸಿದ್ದ ಜ್ಞಾನ ಅನುಭವ, ಅಲ್ಲದೆ ಅಜ್ಞಾನ ಅದನ್ನ ಅನುಭವ ಮಾಡ್ಯಾನ. ಆದ್ದರಿಂದ ಅವು ಮಾಡ್ಯಾನ ಅಂತೇಳೇನ ಸ್ಮೃತಿ ಹಾಕದ. ಅವು ಯಾವಾಗ
ಜಾಗೃತಿಗೆ ಬಂದ ಮೇಲೆ, ಜಾಗೃತಿಗೆ ಬಂದ ಮೇಲೆ ಸ್ಮೃತಿ ಆಕೈತಿ. ಆ ಸ್ಮೃತಿಗೆ ಮೂಲಭೂತ ಅನುಭವಿಸಿದ್ವೇ. ಸ್ಮೃತಿ ಆಗಬೇಕಾದ್ರೆ ಅನುಭವ ಮಾಡಿರ್ಬೇಕವ, ಹೌದಿಲ್ಲ? ಅನುಭವ ಮಾಡಿದ್ದ ನೆನಪಿಗೆ ಬರ್ತದಿಲ್ಲ. ಆದ್ದರಿಂದ ಅವ ಆ ಸ್ವರೂಪ ಸುಷುಪ್ತಿಯಲ್ಲಿ ಸ್ವರೂಪದ ಆನಂದ ಅನುಭವ ಮಾಡ್ಯಾನ, ಆ ಸುಖವನ್ನ. ಮತ್ತೇನನ್ನರಿಯ ಅಂತ ಹೇಳೋದ್ರಿಂದ ಏನು ಗೊತ್ತಿಲ್ಲ ಅಂತಂದ್ರೆ ಅಜ್ಞಾನ ಐತೆ ಅಲ್ಲಿ, ಆ ಅಜ್ಞಾನವನ್ನು ಅನುಭವ ಮಾಡ್ಯಾನ. ಹೇಳ್ತಾ? ಹಾ, ಅಂದ್ರೆ ಅರ್ಥ ಸಾಮಾನ್ಯ. ಈಗ ನೀ ಅಮಾಸಿ ಕತ್ತಲಿ ಬಹಳ ಕಗ್ಗತ್ತಲೆ ಐತಿ, ಏನೂ ಕಾಣಂಗಿಲ್ಲ ಅಂತ ಹೇಳ್ತಾನ ನಾವು. ಏನಂತಾನ? ಏನೂ ಕಾಣಂಗಿಲ್ಲ. ಏನೂ ಕಾಣಂಗಿಲ್ಲ ಅಂದ್ರೆ ವಸ್ತುಗಳು ಕಾಣಂಗಿಲ್ಲ. ಕತ್ತಲೆರ ಕಾಣ್ತತಿಲ್ಲ ನಿನಗ? ಮತ್ತ ಹಂಗ ಹೌದಿಲ್ಲ? ವಸ್ತು ಕಂಡಿಲ್ಲಪ್ಪ, ಕತ್ತಲೆರ ಕಂಡತಿಲ್ಲ ನಿನಗ. ಆ ರೀತಿಯಲ್ಲಿ ವಸ್ತು ಬೇರೆ ವಸ್ತುಗಳಿಲ್ಲ. ಆದ್ರ ಅಜ್ಞಾನ ಕತ್ತಲೆ ಹೆಂಗ ಐತಲ್ಲ, ಕತ್ತಲಿನ ಅರ್ಥನೆಲ್ಲೋ ಹಂಗ ಅಜ್ಞಾನವನ್ನ ಅರ್ಥನವ. ಆ ಅಜ್ಞಾನವನ್ನ ಮತ್ತು ಸ್ವರೂಪ ಆನಂದವನ್ನ ಇವು ಎರಡರ ಅನುಭವ ಮಾಡ್ಯಾನ ಅಂತೇಳಿ, ಅವಕ್ರ ಜ್ಞಾನ ಐತೆ ಅವಂಗ ಅಂತೇಳಿನ ಸ್ಮೃತಿ ಆಗಿದೆ. ಸ್ಮೃತಿ ಅಂದ್ರೆ ಏನ್? ಏನ್ ಹೇಳುದು ಗೊತ್ತಾತೇನ್ರಿ? ಸೂಕ್ಷ್ಮ ಅವಸ್ಥೆಗೆ ಅದಕ್ಕೆ ಅರ್ಧಂಬರ್ಧ ಕೆಲಸ ಬ್ಯಾಡ ಅಂತ ಮೊದಲ ಹೇಳಿ, ಪೂರಾ ಬರ್ತಿತ್ತಂದ್ರ ಹೇಳು, ಇಲ್ಲ ಅಂದ್ರ ಅರ್ಧಂಬರ್ಧ ಅದು ಆ ಕಡೆ ಇಲ್ಲ, ಈ ಕಡೆ ಯಾವ್ದಕ್ಕೂ ಇಲ್ಲ. ಎಲ್ಲಿ ಕೇಳ ಸ್ಮೃತಿ ಅಂತ ಎದಕ್ಕಂತಾರೆ ಅಂತ ಹೇಳಿದ್ರೆ, ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ ಅನ್ನುತ್ತಾರೆ. ಏನಂತಾರೆ? ಮತ್ ಇವು ಯಾವ ಲಕ್ಷಣ ಇಲ್ಲಿ ಬರ್ದಿರಂಗಿಲ್ಲ. ಅವೆಲ್ಲ ನಮ್ ಕಂಪ್ಯೂಟರ್ದಾಗ ಅದಾವು. ಸರಿತಾ? ಬರೀ ಇಟ್ಟು ಟಚ್ ಮಾಡಿದ್ರ ಬಂದ್ಬಿಡ್ತೈತೆ. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಯಾಕಂದ್ರ ಬಹಳ ದಿನ ಒಂಥರ ಆಳವಾಗಿ ಡೀಪ್ ಹೋಗಿಲ್ಲ, ಅದಕ್ಕೆ ನಡುವ ಒಮ್ಮೊಮ್ಮೆ ಒಂಥರ ಕಾರನು ಕೊಡ್ಬೇಕಲ್ಲ, ಬರೀ ಶೀನ ತಿನ್ನಿಸ್ಕೊತ ಹೋದ್ರೆ ಹೌದಲ್ಲ? ಅದಕ್ಕ ಇಲ್ಲಿ ಸ್ಮೃತಿ ಅಂತ ಬಂತು. ಸ್ಮೃತಿ ಶಬ್ದ, ಸ್ಮೃತಿ ಅಂದ್ರೆ ಅದಕ್ಕಂತಾರ, ಅದರ ಲಕ್ಷಣ ಏನು? ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಹೌದಾ? ಇಲ್ಲಿ ಪದಗಳು ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಎಷ್ಟು ಪದಗಳು? ಇಷ್ಟು ಪದಗಳು ಯಾಕೆ ಬೇಕಪ್ಪ? ಯಾಕಂದ್ರೆ ಶಾಸ್ತ್ರದಲ್ಲಿ ಅನಾವಶ್ಯ ಪದಾರ್ಥ ಸ್ವೀಕಾರಂ ಗೌರವ ದೋಷ ಅಂತ. ಹೆಚ್ಚು ಕಡಿಮೆ ಇದ್ರೆ, ಈಗ ಕೃಷ್ಣನ ಕರಿ ಅಂದ್ರ ಅವ್ ಕರಿ ಅನ್ನೋದಕ್ಕಿಂತ ಮೊದಲ ಬಂದಾಗ ಅದು ಮಾತು ಬೇರೆ. ಕೃಷ್ಣನ ಕರಿ ಅಂದ್ರ ವಾಪ ಹೋದ್ರೆ ಕೆಲಸ ಆಕತೆ ಇಲ್ಲೋ, ಮತ್ತೆ 4 ಮಂದಿ ಹೋಗೋಣ ಅಲ್ಲ, ಹೌದಲ್ಲ? ಹಂಗ ಒಬ್ಬರಿಂದ ಆಗೋ ಕೆಲ್ಸಕ್ಕೆ 4 ಮಂದಿ ಹೋದ್ರು ತಪ್ಪದ. ಅದಕ್ಕೆ ಒಂದೇ ಪದದಿಂದ ಅಂದ್ರ ಅರ್ಥ ಪದಗಳ ಸಮುದಾಯಕ್ಕೆ ವಾಕ್ಯ ಅನ್ನುತ್ತಾರೆ. ಹೇಳ್ತಾರೆ, ಒಂದು ವಾಕ್ಯದಲ್ಲಿ ಅನೇಕ ಪದಗಳೇ ಇರುತ್ತವೆ, ಪದಗಳ ಸಮುದಾಯಕ್ಕೆ ವಾಕ್ಯ ಅನ್ನುತ್ತಾರೆ. ಅದನ್ನಾರ ಪೂರ್ಣ ಹೇಳಲ್ಲ.
ಅಂದ್ರ ಪದ ಅಂತ ಏನಕತ್ತಾರೆ ಅತ್ ಲಕ್ಷಣ ಕೇಳಿದರೆ ಆವಾಗ ಅದನ್ನ ಅರ್ಥವಾಲ ವರ್ಣ ಅಥವಾ ಅರ್ಥವಾಲ ವರ್ಣ ಸಮುದಾಯಕ್ಕನ ಪದ ಅಂತಾರೆ. ಹಂಗಂದ್ರೆ ಯಾರಿಗೂ ಅಂತ ಅರ್ಥವಾಲ ವರ್ಣ ಅಂದ್ರೆ ಅದು ಒಂದ ಅಕ್ಷರ ಇರುವ ಲೆಕ್ಕ. ವರ್ಣ ಅಂದ್ರ ಅಕ್ಷರ ಅಥವಾ ವರ್ಣ ಸಮುದಾಯ ಅಂದ್ರ ಆ ವರ್ಣ ಅಕ್ಷರಗಳ ಸಮುದಾಯ ಇದ್ರ ಪದ ಅಂತಾರ. ಅದ್ರ ಅರ್ಥ ಕೊಡ್ತಿರ್ಬೇಕು. ಖ ಅಂದ್ರ ಆಕಾಶ ಅಂತ ಅರ್ಥ ಕೊಡ್ತೈತಿ. ಆದ್ದರಿಂದ ಖ ಅನ್ನೋದು ಒಂದು ಪದ. ಅಥವಾ ಆ ಗಗನ ಅಂದ್ರ ಆಕಾಶ. ಗಗನ ಮೂರು ಅಕ್ಷರಗಳಿಂದ ಕೂಡೈತಿ. ಹ ಒಂದ ಅಕ್ಷರದಿಂದ. ಆದ್ರೆ ಈ ರೀತಿ ಅದು ಅರ್ಥವಾದ ವರ್ಣ ಅಥವಾ ಅರ್ಥವಲ್ಲಂತ ವರ್ಣ ಸಮುದಾಯಕನ ಪದ ಅಂತಾರೆ. ಆ ಪದಗಳ ಸಮುದಾಯಕ ವಾಕ್ಯ ಅಂತಾರೆ. ಅಂದ್ರ ಸಮುದಾಯ ಅಂದ್ರೆ ಅನೇಕ ಪದಗಳಿಂದ ಕೂಡಿದ್ದು ವಾಕ್ಯ ಅಂತಾರೆ. ಇಲ್ಲಿ ಅನೇಕ ಪದಗಳನ್ನ ನಾವು ಇಟ್ಕೊಂಡು ಅನಾವಶ್ಯ ಪದಾರ್ಥ ಆದ್ರೆ ಗೌರವ ದೋಷ ಬರ್ತೈತಿ. ಅದಕ್ಕ ಬರೇ ಈಗ ಸಾಮಾನ್ಯ, ಉದ್ಭೂತ, ಸಂಸ್ಕಾರ, ಮಾತ್ರ, ಜನ್ಯ, ಜ್ಞಾನಂ, ಸ್ಮೃತಿ ಅಂತೇಳಿ ಲಕ್ಷಣ ಮಾಡಿದ್ದಲ್ಲ. ಇಲ್ಲಕ ಸಂಸ್ಕಾರ ಜನ್ಯ ಜ್ಞಾನಕ್ಕನ ಸ್ಮೃತಿ ಅಂದರೆ ಇಷ್ಟಕ್ಕೆ ಅಂದರೆ ನೀನು ಹೇಳಿದಂತೆ ನೀನು ಅಂದ್ರ ಸಂಸ್ಕಾರ ಜನ್ಯ ಜ್ಞಾನಕ್ಕನ ಸ್ಮೃತಿ ಅಂದರೆ ನಡೆಯುವುದಿಲ್ಲೇನು? ನಡೀತೈತೆ. ಆ ಮಹಾಭಾರತದೊಳಗ ಯುದ್ಧ ಎರಡು ಪ್ರಕಾರ ಮಾಡ್ತಾರೆ. ಇದರ ಖಡ್ಗ ಹತ್ಕೊಂಡು ಇದರ ಯುದ್ಧ ಮಾಡೋದ. ಆದ್ರ ದ್ರೋಣಾಚಾರ್ಯ ಚಕ್ರವ್ಯೂಹ ಅಂತ ಒಂದು ಯುದ್ಧದ ರಚನೆ ಮಾಡಿಬಿಟ್ಟ. ಚಕ್ರವ್ಯೂಹದ ಅಂದ್ರ ಆ ಸೈನಿಕರನ್ನ ಚಕ್ರದಂತೆ ಅಲ್ಲಿ ನಿಂದ್ರಿಸ್ಬಿಡೋದು. ಅದ್ರ ಒಳಗೆ ಹೋಗಿ ಯುದ್ಧ ಮಾಡೋದು ಭಾಳ ಮಂದಿಗೆ ಬರಂಗೇ ಇಲ್ಲ. ಅರ್ಜುನ, ಕೃಷ್ಣ ಇವರಿಬ್ಬರಿಗೆ ಗೊತ್ತಿರೋ ಅಲ್ಲಿ. ಅಲ್ಲಿ ದ್ರೋಣಾಚಾರ್ಯ ಒಬ್ಬಗೆ ಗೊತ್ತದು. ಅವ್ರ ಯುದ್ಧಕ್ಕೆ ಕರೆದು ಕೂಡಲೇ ಹೋಗ್ಬೇಕು. ಆದ್ರೆ ಆ ಸಮಯದಲ್ಲಿ ಏನಾಗಿತ್ತು, ಕೃಷ್ಣ ಅರ್ಜುನ ಯಾವ ಬೇರೆ ಕಡೆ ಹೊರಗೆ ಹೋಗಿದ್ರು. ಅವರು ಎಲ್ಲೇ ಯಾವ್ರಿಗೆ ಹೋಗಿದ್ರು ಅವ್ರು. ಮತ್ತೆ ಇವ್ರು ಒಮ್ಮೆಲೆ ಅವ್ರು ಅದನ್ನ ನೋಡ್ಕೊಂಡ ಅವ್ರಿಗೆ ಗೊತ್ತೈತಿ ಅವ್ರು ಇಲ್ದಾಗ ಮಾಡಿ ಇವ್ರನ್ನ ಸೋಲಿಸೋನು ಅಂಥೇಳಿ ಈ ರೀತಿ ಒಂದು ಆಟ ಮಾಡಿದ್ರು. ಅವರು ಚಕ್ರವ್ಯೂಹರದನ್ನ ಯತ್ನ ಮಾಡಿದ್ರು. ಆದ್ರ ಅವ್ರವ್ರು ಹೋಗ್ಬಿಟ್ಟಾರ ಅರ್ಜುನ, ಕೃಷ್ಣ. ಎಲ್ಲಿ ಯಾರಿಗೆ ಗೊತ್ತಿಲ್ಲ ಇವ್ರಿಗೆ. ಆದ್ರ ಒಬ್ಬ ಇದ್ದ, ಯಾರು? ಅರ್ಜುನನ ಮಗ ಅಭಿಮನ್ಯು. ಅವ್ರ ತಾಯಿ ಗರ್ಭದಲ್ಲಿದ್ದಾಗ ಅವರು ಈ ಕಡೆ ದ್ವಾರಕಾದಿಂದ ಇಲ್ಲ ಇಲ್ಲಿ ದಿಲ್ಲಿದಿಂದ ದ್ವಾರಕಾ ಅಂದ್ರ ಕೃಷ್ಣ ಇರೋ ಊರು ಹೌದಲ್ಲ. ಮತ್ತ ಅರ್ಜುನ್ ಎಲ್ಲಿದ್ದ? ಈಗಿನ ದಿಲ್ಲಿ, ಅದು ಹಸ್ತನಾಪುರ ಅಂತ ಇರ್ತಲ್ಲ, ಅದು ಆಗಿನ ದಿಲ್ಲಿ, ಅದು ರಾಜಧಾನಿ. ಅಂದ್ರ ಇಲ್ಲಿ ಅರ್ಜುನ್ ಮತ್ತೆ ಎಲ್ಲಿದ್ರು ಅಂದ್ರ ಮತ್ತೆ ಇದು ಗಂಡನ ಮನೆಯಿಂದ ಆಕಿ ಮೊದಲ ಫಸ್ಟ್ ಡೆಲಿವರಿ ಅಂತೇಳಿ ಆಕಿನ ಕರ್ಕೊಂಡು ಹೋಗ್ಬೇಕಲ್ಲ, ಸುಭದ್ರಾನ್. ಆ ಎಳೆದಾಗ ಇಲ್ಲಿದಿಂದ ಅಲ್ಲಿ ಇದಕ್ಕೆ ಹೋಗ್ಬೇಕಲ್ಲ, ಉತ್ತರ ಪ್ರದೇಶಕ್ಕೆ ಅಲ್ಲಿ ಐತಿ. ಇದು ಮಧ್ಯಪ್ರದೇಶ ಇಲ್ಲಿ ಬರ್ತೈತಿ.
ಅನನ ಅಟ್ಟು ದೂರ ಹಾದಿ ಮತ್ತೆ ರಥದಾಗ ಕುಂದ್ರಸ್ಕೊಂಡು ಒಯ್ಲಾಗತ್ತಿದ್ದ. ಏನಾರ ಕತೀರ ಏನ್ರ ಹೇಳಪ್ಪ ಅಂತೇಳಿ ಕೃಷ್ಣ ಹೇಳಿದಳು ಸುಭದ್ರ. ಅವ ಚಕ್ರವ್ಯೂಹ ಯುದ್ಧ ಯಾವ ರೀತಿ ಮಾಡ್ತಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಹೇಳ್ತಾನೆ ಕೇಳ ನಾವು. ಆ ಚಕ್ರವ್ಯೂಹ ಯುದ್ಧ ಯಾವ ರೀತಿ ಮಾಡ್ತಾರ ಅಂದ್ರ ಆ ವ್ಯೂಹ ರಚನಾ ಆದ ಮೇಲೆ ಅದರಲ್ಲಿ ಎಲ್ಲಿಂದ ಒಳಗೆ ಹೋಗ್ಬೇಕು. ಯಾಕ ಪೂರ ಕ್ವಾಟಿಗೈತೆ ಸೈನಿಕರ ಇದು ಆಗಿರ್ತೈತೆ ರಚನಾ. ಹೋಗ್ಲಕ್ ಒಳಗೆ ಹೋಗ್ಲಕ್ ಹಾಗನೇ ಇರಂಗಿಲ್ಲ. ಹಾ, ಆ ರೀತಿ ಎಲ್ಲಿಂದ ಒಳಗೆ ಹೋಗ್ಬೇಕು ಮತ್ತೆ ಎಲ್ಲಿಂದ ಹೊರಗೆ ಬರಬೇಕು ಅಂತ ಹಿಂಗೆಲ್ಲ ಅವ ಹೇಳ್ಕೋತ ನಡ್ದ. ಎಲ್ಲಿಂದ ಹಿಂಗ ಒಳಗೆ ಹೋಗ್ಬೇಕು ಅಂತ ಹೇಳ್ದ. ಅಷ್ಟ್ರೊಳಗೆ ಈಕೆಗೆ ನಿದ್ದೆ ಎದ್ಬಿಡ್ತ. ಸುಭದ್ರ ನಿದ್ದೆ ಹತ್ತಿತ್ತು. ನಿದ್ದೆ ಹತ್ತದ ಮುಂದೆ ಹುಡುಗ ಹಂಗ ಮುಂದಕ್ಕೆ ಇವ್ ಹೇಳ್ದಂಗ ಹ್ಞೂ ಅಲ್ಲಕತ್ತಿದ. ಅಲ್ಲಿ ನಾವು ಹಿಂಗ ಸಹಜ ಹಿಂಗ ಹೊಳ್ಳಿ ನೋಡ್ದ. ಆಕಿ ಹೆಡಕ್ ಚೆಲ್ ಬಿದ್ದು ಮಾಡ್ಕೊಂಡು ನಿದ್ದೆ ಮಾಡ್ತಾಳ. ಅದ ಮತ್ತೆ ಹ್ಞೂ ಅಂತ ಯಾರ್ತಾರ ನಾವು ಹ್ಞೂ ಅಂತ ಯಾರ್ತಾರ ಅನ್ಬೇಕು ಅಂತೇಳಿ ಅಂದ್ಕೊಂಡೇನ. ಅವ ತನ್ನ ಜ್ಞಾನ ದೃಷ್ಟಿಯಿಂದ ನೋಡ್ದ. ಓಹೋ, ಆಕಿ ಹೊಟ್ಯಾಗಿದ್ದ ಕೂಸ ಅದು ಹ್ಞೂ ಅಲ್ಲಕತೈತಿ ಅಂತಂದ್ರ ಅವನ ಜ್ಞಾನ ದೃಷ್ಟಿಯಿಂದ ನೋಡ್ದ. 1000 ಕೈ ಅದಾವ. ಎಷ್ಟು? 1000 ಕೈ. ಸಹಸ್ರ ಹಸ್ತ. 1000 ಕೈ. ಇವ್ ಜಗತ್ನ್ಯಾಗ ಇವನಂತ ಬಲಾಢ್ಯ ಯಾರು ಇಲ್ಲ. ಹಿಂಗಾಗಿ ಬಿಡ್ತಾನ. ಇನ್ನೇನ್ ಮಾಡ್ಬೇಕಂತ ಹೇಳಿ ಅವ ಯಾಕಾಗಲ್ಲ ಅಂತೇಳಿ ಅಲ್ಲಿ ಆ ಊರಿಗೆ ಕರ್ಕೊಂಡು ಹೋದ. ದ್ವಾರಕಾ ಕರ್ಕೊಂಡು ಹೋಗಿ ಚಕ್ರ ಐತಲ್ಲ ಒಂದು ಚಕ್ರವನ್ನು ತೊಳೆದು ಆ ನೀರು ಕುಡಿಸ್ಬಿಟ್ಟಾಕಿ. ನೀರು ಕುಡಿಸಿದ್ರೆ 2 ಕೈ ಬಿಟ್ಟು ಆ 1000 ಕೈ ಎಲ್ಲ ಕತ್ತರಿಸ್ಬೋದು ಕೂಸಿನ ಒಳಗೆ. ಇನ್ನ ಹಿಂಗ ಅವನೇ ಅಭಿಮನ್ಯು ಆಗಿ ಹುಟ್ಟ್ಯಾನ. ಅಭಿಮನ್ಯು ಇಟ್ಟರ ಕೇಳಿದ್ದಲ್ಲ ಒಳಗೆ ಹೋಗೋದು ಇಲ್ಲಿ ಹಿಂಗ ಹೋಗ್ಬೇಕಂತೇಳಿ. ಅವ ಹೇಳ್ದ ಮತ್ತೀಗ ನಾ ಹೊಟ್ಟಾಗಿದ್ದಾಗ ಕೇಳಿದ್ದೆ ಇಲ್ಲಿನ ಹಿಂಗಾಗಿ ಇಂತಲ್ಲಿದು ಒಳಗೆ ಹೋಗ್ಬೇಕು. ಮತ್ತೆ ಇಟ್ರಾಗ ನಮ್ಮವ್ ನಿದ್ದೆ ಎದ್ಬಿಡ್ದು. ಅಲ್ಲಿಂದ ಹೊರಗೆ ಹೆಂಗ್ ಬರ್ಬೇಕು ಅದು ಗೊತ್ತಿಲ್ಲ. ನನಗೆ ಒಳಗೆ ಹೋಗಿ ಯುದ್ಧ ಮಾಡೋತನ ಗೊತ್ತಿಲ್ಲ, ಹೊರಗೆ ಬರೋದು ಗೊತ್ತಿಲ್ಲ. ಭೀಮ್ ಅಂದ, ಒಳಗೆ ಹೋಗೋದು ಗೊತ್ತಿದ್ರೆ ಸಾಕ, ಒಳಗೆ ಹೋಗ್ಬಿಡೋಣ. ಒಳಗೆ ಹೋಗಿ ಯುದ್ಧ ಮಾಡಿ ಏನು ಹೊರಗೆ ಬರೋದೇನ? ಅದೇಂತ ಗದಾ ತಗೊಂಡು ಎಲ್ಲ ಬರ್ದು ಮಾಡಿಬಿಡೋದು ಅಂತ ಹೇಳಿಕೆ. ಮತ್ತೆ ಯುದ್ಧಕ್ಕೆ ಹೋಗಬೇಕಲ್ಲ ಅಂತೇಳಿ ಹೋದ್ರ ಇವರೆಲ್ಲರೂ ಪಾಂಡವರೆಲ್ಲ ಹೋದರು. ಬರೀ ಅರ್ಜುನ ಒಬ್ಬ ಇಲ್ಲ ಇಲ್ಲಿ. ಅನಾನ ಆದ್ರ ಜಯದ್ರಥ ಅಂತಕ್ಕಂಥವ ಅವ ಅದ ದ್ರೌಪದಿಯನ್ನು ಎಳೆದು ಓದಿದ್ದವ ಅಡವ್ಯಾಗ. ಆ ಸಿಟ್ಟಿತ್ತು, ಅವನ ತಲೆ ಬೋಳಿಸಿ ಇದು ಮಾಡಿದ್ರು. ಅಪಮಾನಕ್ಕಾಗಿ ಈಶ್ವರನ ತಪಸ್ಸು ಮಾಡಿ ಈ ಪಾಂಡವ್ರನ್ನ ಜಯಿಸ್ತಕ್ಕಂಥ ಶಕ್ತಿ ಕೊಡೋತ್ ಪರಮಾತ್ಮನಿಂದ ಬೇಡ್ಕೊಂಡಿದ್ದವ. ಅನಾನ ಹೇಳ್ದಾಗ ಅಲ್ಲಿ ಇವ್ರೆಲ್ಲರೂ ಹೋದಾಗ ಚಕ್ರ ಯುದ್ಧ ಎಲ್ಲಿ ನಡೆದಿತ್ತಲ್ಲ ಅದರ ಬಾಗಲಿಗೆ ಒಳಗಿನ ಬಾಗಲಿಗೆ ಹೋಗುವಾಗ ಅಭಿಮನ್ಯು ಒಳಗ್ ಹೋದ. ಅಭಿಮನ್ಯು ಒಳಗ್ ಹೋದ. ಹಿಂದಿದ್ದವ್ರನ್ನ ಪಾಂಡವ್ರನ್ನ ಅಂದ್ರೆ ಇವ್ರ ಭೀಮ ಮತ್ತು ಯುಧಿಷ್ಠಿರ ಮತ್ತು ಇವರೆಲ್ಲ ನಕುಲ ಸಹದೇವೆಲ್ಲ ಇವ್ರನ್ನೆಲ್ಲ ಅವ ಬಾಗಲ್ದಾಗ ಹಿಂಗ್ ತರ್ಬಿಕೊಂಡು ನಿಂತ್ಬಿಟ್ಟ. ಹೋಗ್ಕೊಡ್ಲಿಲ್ಲ. ಅವ ಈಶ್ವರನಿಂದ ಶಕ್ತಿ ಪಡೆದಿದ್ದ. ಆದ್ದರಿಂದ ಇವ್ರಿಗೆ ಯಾರಿಗೂ ಒಳಗೆ ಹೋಗೋದು ಸಾಧ್ಯ ಆಗಲಿಲ್ಲ. ಅವ ಒಬ್ಬ ಆದ ಅಲ್ಲಿ. ಒಬ್ಬ ಆದ ಕೂಡ್ಲೇನ ಇವ್ ಒಬ್ಬನ ಎಲ್ಲರನ್ನೂ ಸೋಲಿಸಿದಲ್ಲಿ ಬಾಣ್ ಹೊಡೆದು
ದ್ರೋಣಾಚಾರ್ಯನ, ಭೀಷ್ಮಾಚಾರ್ಯನ, ಕೃಪಾಚಾರ್ಯ, ಕಾರಣ ಎಲ್ಲರಿಗೆ ಹಿಂದಿಗಡೆ ಇನ್ನು ನಮ್ಮನ್ನು ಒಟ್ಟರನ್ನು ಮುಗಿಸಿ ಬಿಡ್ತಾನ ಬಾ ಅಂತೇಳಿ ದುರ್ಯೋಧನ ಏನಂದ, ಏ ಒಬ್ಬನ ಕೂಡ ಒಬ್ಬನೇ ಯುದ್ಧ ಮಾಡ್ಬೇಕು ಅನ್ನೋದು ಧರ್ಮ ಯುದ್ಧ ಐತಿ. ಎಲ್ಲಿ ಧರ್ಮ ಎಲ್ಲಿಗಾರ ನಾವನ್ನ ಸತ್ತು ಹೋದ್ರೆ ಏನ್ ಮಾಡೋದೈತಿ? ನೀವು ಒಬ್ಬ ಹುಡುಗ ಅವ ಒಂದಕ್ಕೆ ನಮ್ಮನ್ನು ಒಟ್ಟರು ತೋಳಿಸಿ ಬಿಟ್ಟಾನ ಈಗ ಸದ್ಯ. ಅದಕ್ಕಾಗಿ ಒಟ್ಟರು ಕೂಡಿ ಇವನು ಕೊಂದು ಬಿಡ್ರಿ ಅಂದ. ಧರ್ಮ ಕರ್ಮ ಏನ್ಯಾಕಾಗೋತು? ಅನಾನ ಅವಾಗ ಒಟ್ಟರು ಕೂಡಿ ಒಟ್ಟರು ಸುತ್ತುವರೆದು ಅವನ ಕೈಯಾಗ ಶಸ್ತ್ರ ಇಲ್ಲಂದ್ರೆ ಯುದ್ಧ ಮಾಡಬಾರ್ದು. ನೇಮ ಹಿಂಗದಾವ. ಮತ್ತು ಒಬ್ಬನ ಕೂಡ ಒಬ್ಬನೇ ಯುದ್ಧ ಮಾಡ್ಬೇಕು. ಧರ್ಮ ಯುದ್ಧ ಹೆಂಗಿತ್ತು? ಇವರು ಅಧರ್ಮಿಗಳ ಮೊದಲೇ ಅವರು ಒಬ್ಬ ಮತ್ತು ಅವನ ಕೈಯಾಗ ಶಸ್ತ್ರ ಸಹಿತ ಇಲ್ಲ. ಅನಾನ ಆದರೂ ಸುತ್ತುವರೆದು ಎಲ್ಲರೂ ಖಡ್ಗ ಒಳ ಶರೀರದಾಗ ಹೊಡೆದ ಹಿಂದನು ಮುಂದನು ಕೂಡ ಬಂದ್ರು. ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರೆ, ಆ ರೀತಿಯಲ್ಲಿ ಭಾಳ ಮಂದಿ ಗೊತ್ತಿಲ್ಲ, ಕೆಲವರಿಗೆ ಅಷ್ಟೇ ಗೊತ್ತಿತ್ತು. ಅದು ಏನದು? ಚಕ್ರವ್ಯೂಹದಲ್ಲಿ ಯುದ್ಧ ಮಾಡೋದು. ಇದು ಕೂಡ ಈ ಲಕ್ಷಣ ಮಾಡಿ ಅದರ ಲಕ್ಷಣ ಏನು, ಆ ಲಕ್ಷಣದ ಪದಕೃತಿ ಏನು? ಪದಕೃತಿ ಅಂದ್ರೆ ಅದರ ಲಕ್ಷಣ ಏನು? ತೀನ್ ದೋಷಕ್ಕೆ ಅಭಾವದರ್ಶಕ ವಿಚಾರಕಾನ ಪದಕೃತಿ. ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ, ಏತದ್ದೂಷಣತ್ರಯರೈತತ್ವೇ ಅಸಾಧಾರಣ ಧರ್ಮವು ಸಲ್ಲಕ್ಷಣ ಅಂತ ಹೇಳಲ್ಪಡ್ತದೆ. ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ ದೋಷಗಳು ಬರ್ತಾವ. ಆದ್ದರಿಂದ ಮತ್ತ ಅಲ್ಲಿ ದೋಷ ಬಂದು ಅಂತಂದ್ರ ಆವಾಗ ಏನ್ ಮಾಡ್ಬೇಕು ಅಂತಂದ್ರ ಆ ಲಕ್ಷಣ ದೋಷಯುಕ್ತ ಆಗ್ಬಿಡ್ತದೆ. ಅದಕ್ಕಾಗಿ ಮತ್ತಿಲ್ಲಿ ಏನ್ ಮಾಡ್ಬೇಕಂದ್ರೆ ಸಂಸ್ಕಾರಜನ್ಯ ಜ್ಞಾನಕನೇ ಸ್ಮೃತಿ ಅಂದರೆ ಅಂದ್ರೆ ಇದನ್ನೇನ್ ಹೇಳಿನ, ಈ ಲಕ್ಷಣ ಮಾಡಿ ಪದಕೃತಿ ಮಾಡಿ ನಿರ್ದೋಷ ಲಕ್ಷಣ ಮಾಡೋದು ಹೇಗ? ಆ ಚಕ್ರವ್ಯೂಹ ಯುದ್ಧ ಕೆಲವೊಬ್ಬ ಮಂದಿಗೆ ಗೊತ್ತಿತ್ತು, ಅವು ಭಾಳ ಮಂದಿಗೆ ಗೊತ್ತಿಲ್ಲ. ಅದರಂತೆ ಇದನ್ನು ಕೂಡ ಕೆಲವೊಬ್ಬರಿಗೆ ಏನೋ ಗೊತ್ತು ಇರ್ಬೋದು, ಭಾಳ ಮಂದಿಗೆ ಗೊತ್ತಿಲ್ಲ. ಹೇಗ? ಅದಕ್ಕೆ ಹಗಲೆಲ್ಲ ನಾವು ಮನೆಯಲ್ಲಿ ಯಾವಾಗಾರ ಒಮ್ಮೊಮ್ಮೆ ಶಾಂಪಲ್ ಅಂತ ಹೇಳಿ ಹಾಸ್ತಿರ್ತೇವೆ ಇಷ್ಟ. ಅಂದರೆ ಸಂಸ್ಕಾರಜನ್ಯ ಜ್ಞಾನಕ್ಕನೇ ಸ್ಮೃತಿ ಅಂದರೆ ಅತಿ ವ್ಯಾಪ್ತಿ ದೋಷ ಬರುತ್ತದೆ. ಎಲ್ಲಿ ಬರುತ್ತದೆ ಅಂದ್ರೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಯಾಕಂದ್ರೆ ಅದು ಕೂಡ ಸಂಸ್ಕಾರಜನ್ಯ ಜ್ಞಾನವೇ ಅದೇ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡುವ ಸಲುವಾಗಿ ಮುಂದೆ ಏನ್ ಮಾಡಬೇಕಾಯ್ತು ಅಂತ ಕೇಳಿದ್ರೆ ಮಾತ್ರ ಪದ ಇಡಬೇಕಾಯ್ತು. ಮಾತ್ರ ಪದ ಇಟ್ಟಾಗ ಅಲ್ಲಿ ಆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷದ ಅತಿವ್ಯಾಪ್ತಿ ದೂರ ಆತು. ಹಾಗಾದ್ರೆ ಸಂಸ್ಕಾರ ಮಾತ್ರಕ್ಕನ ನೀವು ಸ್ಮೃತಿ ಅನ್ರಿ ಅಂತ ಇಷ್ಟಕ್ಕನೆ ಸ್ಮೃತಿ ಅಂತ ಹೇಳಿದ್ರೆ, ಸಂಸ್ಕಾರ ಮಾತ್ರ ಅವು ಯಾವಾಗಲೂ ನಮ್ಮ ಅಂತಃಕರಣದಲ್ಲಿ ಅದಾವ. ನಾವು ಒಂದೆತ್ತೆ ಸಾಲಿ ಕಲಿಯುವಾಗ 2 1 2 2 2 4 2 3 6 ಕಲ್ತಿದ್ವಿ, ಹೌದಿಲ್ಲ? ಇನ್ನೂವರೆಗೂ ಅದಾವ. ಈಗ 70 86 ಇದ್ರು, ಹೌದಲ್ಲ? ಅಂದ್ರೆ ಸಂಸ್ಕಾರದಿಂದ ಅದಾವ ಅವು. ಈ ರೀತಿ ಸಂಸ್ಕಾರ ಮಾತ್ರ ಅಂದಾಗ ಅವು ಯಾವಾಗಲೂ ಇರೋದ್ರಿಂದ ಯಾವಾಗಲೂ ಸ್ಮೃತಿ ಆಗಬೇಕು, ಅತಿ ಆಪತ್ತಿ ಬರ್ತದೆ. ಅದಕ್ಕಾಗಿ ಅದನ್ನ ವ್ಯಾವೃತ್ತಿ ಮಾಡುವ ಸಲುವಾಗಿ ಉದ್ಭೂತದ ಪದ ಇಡಬೇಕ. ಸಂಸ್ಕಾರ ಅದಾವ ಖರೆ, ಅವು ಅನುದ್ಭೂತದಿಂದ ಅದಾವು. ಅದಕ್ಕಾಗಿ ಅದು ಸ್ಮೃತಿಗೆ ಕಾರಣ ಆಗ್ಬೇಕಾದ್ರೆ ಉದ್ಭೂತ ಬೇಕು. ಅದಕ್ಕೆ ಉದ್ಭೂತ ಪದ ಇಟ್ಟೇವೆ. ಆದ್ದರಿಂದ
ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ. ಇದು ನಿರ್ದೋಷ ಲಕ್ಷಣ ಅಂತ ಹೇಳಲ್ಪಡುತ್ತದೆ. ಹಾ, ಇರ್ಲಿ. ಈಗೇನಾಯ್ತು ಟಿಪ್ಪಣಿಯಲ್ಲಿ? ಈಗ ಏನು ವಿಷಯ ನಡೆದಿತ್ತು ಗೊತ್ತದನೆ? ಅಂದರೆ ಸುಷುಪ್ತಿ ಅವಸ್ಥೆಯಲ್ಲಿ ಆ ಸುಖ ಮತ್ತು ಅಜ್ಞಾನವು ಅನುಭವ ಮಾಡಿದ್ದಾನೆ. ಆದ್ದರಿಂದ ಜಾಗರಕ್ಕೆ ಬಂದ ಮೇಲೆ ನಾನು ಸುಖವಾಗಿ ಮಲಗಿದ್ದೆ, ಇಲ್ಲಿಯವರೆಗೆ ನಾನು ಸುಖವಾಗಿ ಮಲಗಿದ್ದೆ, ಏನನ್ನು ಅರಿಯೇ, ಏನೂ ಗೊತ್ತಿಲ್ಲ ಅಂತ ಹೇಳ್ತಾನಂದ್ರ ಆ ಸುಖ ಮತ್ತು ಅಜ್ಞಾನಗಳನ್ನು ಅಲ್ಲಿ ಅನುಭವಿಸ್ಯಾನು. ಅಂದ್ರೆ ಅನುಭವಿಸ್ಯಾನು ಅಂತಂದ್ರ ಅಲ್ಲಿ ಜ್ಞಾನ ಐತಿ ಅಂತ ಅರ್ಥ ಆಯ್ತು. ಯಾಕಂದ್ರೆ ಅಲ್ಲಿ ಸುಖದ ಅನುಭವ ಆಗ್ಯದ ಮತ್ತು ಅಜ್ಞಾನದ ಅನುಭವ ಆಗೈತಿ. ಅಂದ್ರೆ ಜ್ಞಾನ ಇತ್ತು. ಮತ್ತಂದ ಮೇಲೆ ನಮ್ಮ ಆತ್ಮ ಅಲ್ಲಿ ಉಳಿದ ವಿಷಯಗಳು ಇಲ್ಲದಿದ್ದರೂ, ಯಾವ ಇಂದ್ರಿಯ ಮನೋಬುದ್ಧಿ ಕರ್ಣಾದಿಗಳು ಯಾವುವು ಇಲ್ಲದಿದ್ದರೂ ಆತ್ಮ ಸ್ವತಃ ಅವನ ಜ್ಞಾನ ಸ್ವರೂಪನಿದ್ದಾನೆ. ಆದ್ದರಿಂದ ಅಲ್ಲಿ ಆ ಸುಖ ಮತ್ತು ಅಜ್ಞಾನ ಇವುಗಳನ್ನ ಅನುಭವ ಮಾಡ್ಯಾನಂತ ಸ್ಮೃತಿ ಆಗಿದೆ. ಆದ್ದರಿಂದ ಇಲ್ಲಿ ಅವ್ರು ಏನು ಹೇಳ್ತಾರೆ, ಈ ರೀತಿ ಸ್ಮೃತಿಕ ಮೂಲಭೂತ ಅನುಭವಿಸಿದ್ದು ಅಂದ್ರ ಸ್ಮೃತಿ ಆಗೈತಿ ಅಂತಂದ್ರ ಅನುಭವ ಮಾಡ್ಯಾನು ಅಂತ. ಅನುಭವಿಸಿದ್ದ ಸ್ಮೃತಿಯಕ್ಕೆ ಬರ್ತೈತಿ, ನೆನಪಾಗ್ತದ. ಹೌದಿಲ್ಲ? ಅನುಭವ ಮಾಡಿಲ್ಲ ಅಂದ್ರೆ ನೆನಪಾಗದನ, ಸ್ಮೃತಿ ಆಕತಿ. ಅಂದ್ರ ಶಾಸ್ತ್ರೀಯ ಶಬ್ದದಲ್ಲಿ ಸ್ಮೃತಿ ಅಂತಾರೆ, ಲೌಕಿಕ ಆಡೋ ಭಾಷೆಯಲ್ಲಿ ಅದಕ್ಕೆ ನೆನಪು ಅಂತಾರೆ. ಹೌದಲ್ಲ? ಆದ್ದರಿಂದ ಸಿದ್ಧೋವೆ ಸೋನೈವಾಚಯ್ಯೆ ಅಂದ್ರ ಈ ರೀತಿಯಲ್ಲಿ ಏನು ಸ್ಮೃತಿ ಆಕತಿ. ಯಾಕಂದ್ರೆ ನಿಮ್ಮ ಮತದಲ್ಲಿ ಮನಸ್ಸು ಬಂದು ಆತ್ಮನ ಸಂಯೋಗ ಆಗಿ ಅವಾಗ ಜ್ಞಾನ ಉತ್ಪತ್ತಿಯಾಗಿ ಅವಾಗ ಅವ ಇದನ್ನು ತಿಳಿತಾನೋ ಅಂತ ನೀವು ಹೇಳ್ತೀರಿ. ಆ ಮನಸ್ಸಿನಲ್ಲಿ ಸುಷುಪ್ತಿಯಲ್ಲಿ ಮನಸ್ಸೇ ಇಲ್ಲ, ಮತ್ ಜ್ಞಾನ ಆಗ್ಯದಿಲ್ಲ. ಆದ್ದರಿಂದ ಅವರು ನೈಯಾಯಿಕರು ಹೇಳೋದು ಸರಿ ಅಲ್ಲ ಅಂತ. ಇದು ಒಂದು ರೀತಿ ಹೇಳಿದ್ರು. ಇನ್ನು ಎರಡನೇ ರೀತಿ ಕಿವ आत्मा के साथ ही मन के संयोग से जो ज्ञान हुए तो ಆತ್ಮೊಡನೆ ಮನಸ್ಸಿನ ಸಂಯೋಗ ಆಗ್ತೈತೆ ಅಂತ ಹೇಳಿರಲ್ಲ, ಅದೇ ಒಂದು ವೇಳೆ ಕರೆ ಆದರೆ ನ್ಯಾಯ ಮತ್ಮೆ ಮನಕು ಅನುರೂಪ ಮಾನೆ. ಅಲ್ಲಿ ಅಂದ್ರೆ ಇಲ್ಲಿ ನ್ಯಾಯ ಮತ್ಮೆ ಮನಕು ಅನುರೂಪ. ನ್ಯಾಯ ಮತಮೆ ಅಂತ ಯಾಕೆ ಕೊಟ್ರು? ನ್ಯಾಯ ಮತದಲ್ಲಿ ಯಾಕೆ ಕೊಟ್ರ ಅಂದ್ರ ಆ ಮನಸ್ಸಿನ ಬಗ್ಗೆ ಹೇಳುವಾಗ ನೈಯಾಯಿಕರು ಅವರು ಏನಂತಾರ, ಅಣುರೂಪ ಅಂತ ಒಪ್ಪ್ಯಾರ ಅಲ್ಲಿ ನೈಯಾಯಿಕರು. ಅದಕ್ಕೆ ಇಲ್ಲಿ ನ್ಯಾಯ ಮತದಲ್ಲಿ ಮನಸ್ಸಿಗೆ ಅಣುರೂಪ ಮಾನೆ ಐತೆ ಅಲ್ಲಿ, ಹೌದಲ್ಲ? ಅಲ್ಲಿ ನ್ಯಾಯ ಮತ ಯಾಕೆ ಕೊಟ್ರಂದ್ರ ವೇದಾಂತದಲ್ಲಿ ಏನಾಯ್ತು ಗೊತ್ತದನ? ಮನಸ್ಸು ಅಂದ್ರೆ ಅದಕ್ಕಂತಾರ, ಅದ್ರ ಲಕ್ಷಣ ಏನು? ಯಾಕಂದ್ರೆ ಹೌದಿಲ್ಲ? ನಾ ಕೇಳೋದು ಬರಬರಿ ಐತಿ ಇಲ್ಲ? ಯಾಕಂದ್ರ ಇದು ಹೈ ಲೆವೆಲ್ ಇದು ಇರ್ತಾವಲ್ಲ, ಹಂಗದ. ಹೈ ಲೆವೆಲ್ ಕ್ಲಾಸ್ ಅವ್ರು. ಅಂದರೆ ಮನಸ್ಸು ಅಂದ್ರೆ ಅದಕ್ಕಂತಾರ. ಮನುಷ್ಯನ ಲಕ್ಷಣ ಏನು ಅಂತ ಕೇಳಿದರೆ ಅಂತಃಕರಣಕ ವಿಶೇಷ ಅವಸ್ಥಾಕು ಮನಕೈ. अंतःकरण का विशेष अवस्था को मन कहे है. ಅಂದ್ರೆ ಅಂತಃಕರಣದ ವಿಶೇಷ ಅವಸ್ಥೆಗೆ ಮನಸ್ಸನ್ನುತ್ತಾರೆ. ನಾ ಹಿಂದಿಯೊಳಗೂ ಹೇಳ್ತೇನೆ, ಕನ್ನಡದೊಳಗೂ ಹೇಳಿರ್ತೇನೆ.
ಈಗ ಸಾಧಾರಣ 2 ವರ್ಷ ತನಕ ಬತ್ತು, 2 ವರ್ಷ ಆದ್ರೆ ನೀವು ಹಿಂದಿ ಕಲಿಬೇಕಾಗಿತ್ತ. ಹಿಂದಿ ಗ್ರಂಥ ಓದಿ ಹೇಳೋದು ಮೊದಲು ಅದನ್ನ, ಹೌದಲ್ಲ? ಅದನ್ನ ಅದನ್ನ ಉಚ್ಚಾರ ಮಾಡಿ ಹಿಂದಿಗಡೆ ಕನ್ನಡ ಹೇಳ್ತೇನೆ ಅದನ್ನು, ಹೌದಲ್ಲ? ಆದ್ರ JDS ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಆಗಿದ್ದ. ಆ ಹೇಳದಾಗ ಅವಾಗ ಕನ್ನಡ ಬಿಟ್ಟು ಏನೂ ಬರಂಗೇ ಇಲ್ಲ ಅವಾಗ. ಪ್ರೈಮ್ ಮಿನಿಸ್ಟರ್ ಅಂದ್ರೆ ಇಡೀ ಆಲ್ ಇಂಡಿಯಾದ ಬಾಸ್ ಅವನು. ಆ ಬೇರೆ ಹೋದಲ್ಲಿ ಏನೋ ಮಾತಾಡಕ್ಕೆ ಬರೋದು, ಏನೋ ಬರೋದು, ಹೆಂಗೆ ಮಾಡೋದು? ಇಂಗ್ಲೀಷರ ಬರಂಗಿಲ್ಲ ಕನ್ನಡ ಹಿಂದಿಯರ ಬರ್ಬೇಕಲ್ಲ, ಅದು ಬರಂಗಿಲ್ಲ. 2 ತಿಂಗಳದಾಗ ಪ್ರಯತ್ನ ಮಾಡಿ 2 ತಿಂಗಳದಾಗ ಕಲಿತೇನೆ ನಾವು. ಅಟ್ರಾಗ ಮುಗ್ದ ಹೋಗ್ತದ. ಅಂದ್ರ ಅವ್ 2 ತಿಂಗಳದಾಗ ಹಿಂದಿ ಕಲಿತೇನೆ ಅಂದಿದ್ದ, ನೀವು 2 ವರ್ಷ ಆದ್ರೂ ಕಲಿಬೇಕಿಲ್ಲ ಅಂತ ನಾ ಹೇಳೋದು ತಾತ್ಪರ್ಯ. ಇರ್ಲಿ. ಅಂದರೆ ಅರ್ಥ ಏನ್ ಹೇಳ್ತಿದ್ವಿ ಅಂದ್ರೆ, ಇಲ್ಲಿ ನ್ಯಾಯಮತದಲ್ಲಿ ಮನಸ್ಸಿಗೆ ಅಣು ಅಂದಿದ್ದಾರೆ ಅಂತ ಹೇಳಿದರು. ಆದ್ರೆ ವೇದಾಂತದಲ್ಲಿ ಏನ್ ಹೇಳಿದೆ ಅಂದ್ರೆ, ಮನಸ್ಸಂದ್ರೆ ಎದಕ್ಕಂತಾರೆ? ಅಂತಃಕರಣ ವಿಶೇಷ ಅವಸ್ಥೆಗೇನ ಮನಸ್ಸಂತಾರೆ. ಅಂದ್ರೆ ಅಂತಃಕರಣವೇ ಅದು. ಅಂತಃಕರಣ ಒಂದು ವಿಶೇಷ ಅವಸ್ಥಾ ಹೊಂದಿ ಅದು ಮನಸ್ಸು ಅಂತ ಹೇಳಲ್ಪಟ್ಟದು, ಹೌದಲ್ಲ? ಆದ್ರ ಅದು ಮನೋವೃತ್ತಿನ ಹೌದಲ್ಲ, ಅಂತಃಕರಣ ವೃತ್ತಿನ ಹೌದಲ್ಲ. ಮನಸ್ಸಂದ್ರ ಅಂತಃಕರಣದ ಒಂದು ವೃತ್ತಿ ಅದು. ಅದರ ಮೂಲ ಕಾರಣ ಏನದು? ಅಂತಃಕರಣವೇ. ಆದ್ದರಿಂದ ಆ ಅಂತಃಕರಣ ಅನ್ನೋದು ಮಧ್ಯಮ ಪರಿಮಾಣವಿದೆ. ಹೆಂಗ? ಮಧ್ಯಮ ಪರಿಮಾಣ ಅಂದ್ರೆ ಏನು ಗೊತ್ತಾಯ್ತಾ? ಏನಂತ? ನಖಶಿಖ. ನಖಶಿಖ ಅಂದ್ರೆ ಈಗ ಮಧ್ಯಮ ಪರಿಮಾಣದ ಅಂದ್ರ ಅಂದ್ರ ಈಗ ಕೆಲವೊಂದು ಬರೀ ಮನುಷ್ಯನ ಅಟ್ಟನೇ ಹೇಳಿದೆ, ನಖ ಶಿಖ ಅಂತೇಳಿ. ಕೆಲವೊಂದಕ್ಕೂ ನಖನೂ ಇಲ್ಲ, ಶಿಖಾನೂ ಇಲ್ಲ. ಪ್ರಾಣಿಗಳು, ಹೌದಲ್ಲ? ಮತ್ತ ಅಂದ ಮೇಲೆ ಈ ಹುಡುಗ ನೋಡಿ ಬಾ ಅಂದ್ರೆ ಮಾಡಿ ಬರ್ತಾನ. ಏನಲ್ಲಿ ಅವಶ್ಯಕತೆ ಐತಿ ಅದು ಬರೋಬರಿ. ಈ ರೀತಿ ಬುದ್ಧಿ ಇರ್ಬೇಕು, ಚಾಣಾಕ್ಷ. ನಮಗೇನೋ ಅವಶ್ಯಕತೆ ಇತ್ತು, ಪಟ್ನ ಗೊತ್ತಾಗತ್ತ. ಅಂದ್ರ ಲೈಟೇ ಹಚ್ಚಿಲ್ಲ. ಇರ್ಲಿ. ಅಂದ್ರೆ ಹೇಳೋ ತಾತ್ಪರ್ಯ ಏನು ಅಂತಂದ್ರ, ಅಂದರೆ ಇಲ್ಲಿ ಕೆಲವೊಂದು ಪ್ರಾಣಿಗಳು ಅವಕ್ಕ ಕಾಲಿನ ಹೆಬ್ಬರಳು ಇಲ್ಲ, ಹೌದಿಲ್ಲ? ಮತ್ತು ತಲೆನೂ ಇಲ್ಲ. ಇಲ್ಲಿ ಏನೋ ಮಾಡೋಣ, ಈ ಮುಂದೆ ಅವಾಗ ಆ ಜನ್ಮ ಬತ್ತಪ್ಪ ಅಂತಂದ್ರ ಆ ಜನ್ಮ ತಗೊಳ್ಳೋದು ಯಾವುದು? ಸೂಕ್ಷ್ಮ ಶರೀರವೇ, ಅಂತಃಕರಣವೇ. ಅಂತಃಕರಣ ಅಂದ್ರು ಸೂಕ್ಷ್ಮ ಶರೀರ ಅಂದ್ರು ಒಂದ. ತಿಳಿತಾ? ಶಾಸ್ತ್ರದಲ್ಲಿ ಇದೆಲ್ಲ ಗೊತ್ತಿರ್ಬೇಕು. ಅಂದರೆ ಈಗ ನಾವು ಏನ್ ಹೇಳಕತ್ತಿದ್ವಿ ಅಂದ್ರ, ಮನಸ್ಸು ಅಣು ಅಂತ ನೈಯಾಯಿಕರು ಹೇಳಿದರು ಮನಸ್ಸಿನ ಬಗ್ಗೆ. ವೇದಾಂತ ಏನ್ ಹೇಳ್ತದ ಮನಸ್ಸಿನ ಬಗ್ಗೆ ಅಂದ್ರ, ಮನಸ್ಸಂದ್ರ ಅಂತಃಕರಣ ವಿಶೇಷ ಅವಸ್ಥೆಗೇನ ಮನಸ್ಸಂದಾರ.
ಅರ್ಥಾರ್ಥ ಅಂತಃಕರಣದ ವೃತ್ತಿ ಅದು. ಅಂದ್ರೆ ಮೂಲ ಏನು? ಅಂತಃಕರಣ. ಆ ಅಂತಃಕರಣ ರೂಪ ಇದು. ಅದು ಮಧ್ಯಮ ಪರಿಮಾಣವಿದೆ ಅಂತ ಹೇಳಿದ್ರು. ಮಧ್ಯಮ ಪರಿಮಾಣ ಅಂದ್ರೆ ಏನು ಅಂತ ಕೇಳಿದಾಗ ನೀ ನಗ ಸಿಕ್ಕಾಕೋದಿ, ಹೌದಾ? ಆದ್ರೆ ಕೆಲವೊಂದು ಪ್ರಾಣಿ ಜನ್ಮ ಬ್ಯಾರೆ, ಪ್ರಾಣಿ ಜನ್ಮ ಬರ್ತೈತಿ, ಹೌದಿಲ್ಲ? ಅದಕ್ಕೆ ನಖಾನೂ ಇಲ್ಲ, ಶಿಖಾನೂ ಇಲ್ಲ ಅಂತ ಬಂದಾಗ ಅವಾಗ ಏನು ಮಾಡೋದು? ನಿನ್ನ ನಖ ಶಿಖ ತಗೊಂಡು ಅದಕ್ಕೆ ಏನು ಹೇಳ್ಬೇಕು ಹಂಗಾರ ಅಂತಂದ್ರೆ, ಶರೀರ ಎಷ್ಟೈತಿ ಅಷ್ಟು. ಶರೀರ ಎಷ್ಟೈತಿ ಅದು ಯಾವುದೇ ಶರೀರ ಇರಲಿ. ಆನೆ ಶರೀರ ಇದ್ರೆ ಆನೆ ಎಷ್ಟು, ಇರುವೆ ಶರೀರ ಇದ್ರೆ ಇರುವೆ ಎಷ್ಟು ಆಗ್ತೈತೆ ಅದು. ಮಧ್ಯಮ ಪರಿಮಾಣ ಸೂಕ್ಷ್ಮ ಶರೀರ ಏನೈತಲ್ಲ, ಅದೇ ಜನ್ಮ ತಾಳೋದು. ಅದು ಜನ್ಮಾಂತರಗಳಲ್ಲಿ ನಿಜಗೊಂಡು ಹೇಳಿದ ಪ್ರಕಾರ ಪಾಪ ಅನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲ ಪಶು ರೂಪವಾಗಿ ಬಹುಬಾಧೆ ಗಳಿಸಿ ಅಂತ ಹೇಳ್ಯಾರ. ಇಂಥ ಜನ್ಮಗಳೆಲ್ಲ ಮನುಷ್ಯನಿಗೆ ಅಥವಾ ಜೀವನಿಗೆ ಬರ್ತಾವ. ಆ ಹೇಳಿದಾಗ ಆನೆ ಜನ್ಮ ಬಂತು, ಈಗ ಮನುಷ್ಯ ಅದಾನ ಅಂತೇಳಿ. ಮನುಷ್ಯ ಅದಾನ, ಅವೇನೋ ಪಾಪ ಕರ್ಮ ಅಂತ ಪಶು ಜನ್ಮ ಪ್ರಾಣಿ ಜನ್ಮ ಬಂತು. ಆವಾಗ ಆನೆ ಜನ್ಮ ಬಂತಪ್ಪ. ಮತ್ತು ಆನೆ ಕಂಡಾಬಿಟ್ಟು ದೊಡ್ಡದು. ಮತ್ ನೀ ಅಲ್ಲಿ ನೀವು ಅದ್ರ ಒಂದು ಕಾಲಾಗ ಇರ್ತೀನಿ, ಹೌದಿಲ್ಲ? ಒಂದು ಕಾಲಾಗ ಅಟ್ಟ ಉಳಿದ ಕಡೆ ಹೇಗಿಲ್ಲ. ಆ ಉಳಿದ ಕಡೆ ಯಾರೂನ ಇಲ್ಲ ಅನ್ಬೇಕಾಕತಿ. ಹಾ, ಬ್ಯಾಡ. ಈಗ ನೀ ಮನುಷ್ಯನಷ್ಟದಿ, ಇರುವಿ ಜನ್ಮ ಬತ್ತಂದ್ರ ಅವಾಗ ಹೆಂಗ? ಹ ಹೌದಾ ಇಲ್ಲ? ಇರುವಿ ಜನ್ಮ ಬತ್ತಪ್ಪ. ಮತ್ ಇಷ್ಟು ದೊಡ್ಡ ಅವಧಿ ಅಂತ ಒಂದು 10,000 ಇರುವಿ ಕೊಡಿದ್ರು ಬೈಯರಿ ಮಾತಿಲ್ಲ. ಒಂದ್ ಇರುವಿ ಆಗೋಷ್ಟು ನಿನ್ಗೆ ಸಣ್ಣ ಇರುವಿ ಗೊತ್ತದಾವಿಲ್ಲ. ಅತಿ ಸಣ್ಣನು ಕಂಟಿರುವಿ ಅಂತ ದೊಡ್ಡ ಇರುವಿ ಜನ್ಮ ಬತ್ತಂದ್ರೆ ಅರ್ಥಾರ್ಥ ಅದು ಮಧ್ಯಮ ಪರಿಮಾಣ ಇದ್ದದ್ರಿಂದ ಶರೀರ ಎಷ್ಟೈತಿ ಅಷ್ಟ. ಅದರದ್ದು ಆ ಇರುವಿ ಶರೀರ ಎಷ್ಟೈತಿ ಅಷ್ಟು ಶರೀರ ಆಕೈತಿ. ಅದು ಸಂಕೋಚ ವಿಕಾಸಗಳಿಂದ ಕೂಡಿದೆ ಅಂತ ಶಾಸ್ತ್ರ ಹೇಳ್ತದೆ. ಅದು ಇರುವಿ ಜನ್ಮ ಬಂದಾಗ ಸಂಕೋಚವಾಗುತ್ತದೆ, ಆನಿ ಜನ್ಮ ಬಂದಾಗ ವಿಕಾಸವಾಗುತ್ತದೆ. ಗೊತ್ತಾಯ್ತಿಲ್ಲ? ಹಾ, ಅದಕ್ಕೆ ಈ ರೀತಿ ನಮ್ಮ ವೇದಾಂತದಲ್ಲಿ ಮಧ್ಯಮ ಪರಿಮಾಣ ಅಂತ ಹೇಳ್ತಾರೆ. ಅವರು ಆ ಮನಸ್ಸಿಗೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅಣು ಅಂತ ಹೇಳಿದ್ದಾರೆ ನೈಯಾಯಿಕರು. ಇಲ್ಲಿ न्यायशास्त्र में मन को अणु माने याते, ताके संयोग से जन्य ज्ञान भी शरीर के एक देश में ही होगा. ಆ ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆಯ್ತು. ಆತ್ಮನೊಡನೆ ಸಂಯೋಗ ಆದಾಗ ಆತ್ಮರ ವ್ಯಾಪಕ ಒಪ್ಪ್ಯಾರ ಅವರು ನೈಯಾಯಿಕರು. ಆದರೆ ಈ ಮನಸ್ಸು ಹೋಗಿ ಅಣು ರೂಪ ಮನಸ್ಸು ಐತಿ. ಅಣು ಅಂದ್ರೆ ಸಣ್ಣ. ಅದು ಹೋಗಿ ಮತ್ತು ಅಲ್ಲಿ ಎಲ್ಲಿ ಒಂದು ಇರಿವಿ ಕಡಿತಾರಲ್ಲ, ಹಾ, ಆಟ ಜಾಗದಾಗ ಆಯ್ತದ. ಅಂದ್ರೆ ಶರೀರದ ಏಕದೇಶದಲ್ಲಿರೋದು ಆತ ಅಂತ ಹೇಳೋ ತಾತ್ಪರ್ಯ. ಅಣು ಅಂದ್ಕೊಳ್ಳೆ ಒಂದು ಸಣ್ಣ ಶುದ್ಧ ಇಷ್ಟೇ ಆಯ್ತು. ಮತ್ತ ಅದು ಅಲ್ಲಿದ ಅಷ್ಟ ಜ್ಞಾನ. ಅದಕ್ಕೆ ಅಂದ್ರೆ ಹೇಳೋ ತಾತ್ಪರ್ಯನ ಅದು ಎಲ್ಲ ಕಡೆ ಶರೀರ ತುಂಬ ಜ್ಞಾನ ಇಲ್ಲಕೈತಿ ಅಣು ಮತ್ತು ಒಪ್ಪಿದ್ದರಿಂದ. ಆದ್ದರಿಂದ ಅಲ್ಲಿ ಏನಂತಾರ,
ಏಕ ದೇಶಮೇ ಹೋಗ್ಬೇಕು. ಏಕ ದೇಶ ಅಂದ್ರೆ ಯಾವುದೋ ಒಂದು ಸ್ಥಾನದಲ್ಲಿ, ತಲೆಯಾಗ ಅನ್ನು, ಇಲ್ಲಿಕ ಕಾಲ್ನ್ಯಾಗ ಅನ್ನು, ಇಲ್ಲಿಕ ಕೈಯಾಗ ಅನ್ನು, ಎಲ್ಲಿರ ಒಂದು ಜಾಗ. सारे शरीर में नहीं, क्या नहीं, ಜ್ಞಾನ. ಈಗ ಆ ಮನಸ್ಸು ಆತ್ಮನೊಡನೆ ಸಂಯೋಗ ಆಗೈತಿ. ಮನಸ್ಸರ ಅಣು ಅಂದಾರ. ಅಣು ಅಂದ್ರೆ ಮತ್ತು ಅದರ ಅನುರೂಪ ಮನಸ್ಸಿನ ಜ್ಞಾನ, ಅದರ ಸಂಬಂಧ ಜ್ಞಾನ ಎಷ್ಟು ಅಟ ಇರೋದಿಲ್ಲ, ಅಣುವಿನಷ್ಟ. ಹೌದಿಲ್ಲ? ಅಂದ ಮೇಲೆ ಈಗ ಜೀರೋ ಬಲ್ಪ್ ಇದ್ದಂಗೆ ಐತೆ ಅಂತೇಳಿ. ಜೀರೋ ಬಲ್ಪ್ ಇದ್ರೆ ಈ ಓಣಿ ಎಲ್ಲ ಪ್ರಕಾಶ ಮಾಡ್ತೈತಿ. ಆ ಮೆರ್ಕ್ಯುರಿ ಲೈಟ್ ಅದಾವಲ್ಲ, ಮುನ್ಸಿಪಾಲ್ಟಿವು, ಹೌದಿಲ್ಲ? ಅವು ಈ ಓಣಿಯನ್ನ ಎಲ್ಲ ಬೆಳಗ್ತಾವ, ಪ್ರಕಾಶ ಮಾಡ್ತಾವಿಲ್ಲ. ಮತ್ತು ಹಂಗ ಇದು ಎಲ್ಲಿ ಓಣಿ ಇಲ್ಲ, ಜೀರೋ ಬಲ್ಬ್. ಜೀರೋ ಬಲ್ಬ್ ಹಚ್ಚಿದ್ರು ನಾಟಕ ಚಲೋತ್ನಾಗ ಒಂದವ್ರ ಮನ್ಯಾಗನ ಬೀಳೋದಿಲ್ಲ ಬರೋಬರಿ, ಹೌದಿಲ್ಲ? ಮಂದಿ ಇರ್ತೈತಿ. ಮತ್ತು ಇಡೀ ಓಣೆಲ್ಲ ಇಲ್ಲ ಊರೆಲ್ಲ ಎಲ್ಲಿದ್ರು ಬೀಳ್ಬೇಕು. ಹಾಗೆ ಸಾರೇ ಶರೀರ ಮೇನೆ ಅಂದ್ರೆ ಅಣು ಇದ್ದದ್ರಿಂದ ಅಣು ರೂಪ ಮನುಷ್ಯನ ಸಂಯೋಗ ಆತ್ಮನೊಡನೆ ಆದಾಗ ಅಲ್ಲಿ ಜ್ಞಾನ ಅವಾಗಾಯ್ತು. ಕರೆ ಎಷ್ಟು ಜಾಗದಾಗ ಆಯ್ತು ಅಂದ್ರೆ ಅಣು ಎಷ್ಟು ಐತೆ ಅಟ್ಟ ಜಾಗದಾಗ ಆಯ್ತು. ಅಂದ್ರೆ ಶರೀರದ ಏಕ ದೇಶದಲ್ಲಿ ಆಯ್ತು, ಉಳಿದ ಕಡೆ ಇಲ್ಲ ಜ್ಞಾನ. सारे शरीर में नहीं, याते सारे शरीर विषय भय कंटक वेद की पीड़ा का भान नहीं हुआ चाहिए. ಅಂದ್ರೆ ಏನಪ್ಪಾ ಅಂದ್ರ ಈಗ ಕಂಟಕ ವೇದಕಿ ಪೀಡಾಕಿ ಮಾನ್ ಅಂತೇಳಿ ಇಲ್ಲಿ ಒಂದು ದೃಷ್ಟಾಂತ ಕೊಟ್ಟಾರ ಅವರು. ಅಂದರೆ ಕಂಟಕ ಅಂದ್ರೆ ಕಂಟಕ ಅಂದ್ರೆ ಮುಳ್ಳ. ಕಂಟಕ ಅಂದ್ರೆ ಮತ್ತೊಂದು ಏನು ತೊಂದರೆ ಬಂದದ್ದಂದಿ. ಮುಳ್ಳು. ಕಂಟಕ ಅಂದ್ರೆ ಮುಳ್ಳು. ಮುಳ್ಳು ಒಮ್ಮೆ ಏನಾಯ್ತು ಅಂತಂದ್ರೆ, ಇವ ಕಂಡಾಬಿಟ್ಟು ದಾರು ಕುಡಿದು ಬಿಟ್ಟಾನ ಒಬ್ಬ ಮನುಷ್ಯ, ಹೌದ? ಅಂದ ಅವ ನಡೀತಾ ಹೋಗ್ತಾ ಹಿಂಗೆ ಹಾದೆ ಹಿಂಗೆ ಆ ಕಡೆ ಹೋಗ್ತಾನ, ಒಮ್ಮೆ ಈ ಕಡೆ ಬರ್ತಿರ್ತಾನೆ. ಇಲ್ಲ ನೋಡ್ತೀರಿಲ್ಲ ಯಾವಾಗ ನಾಟಕ ಹೋಗ್ಬೇಕಿಲ್ಲ. ಒಮ್ಮೊಮ್ಮೆ ಹಿಂಗೆ ಹೇಳ್ಕೊತ ಈ ಕಡೆ ಬರ್ತಾನ, ಮತ್ತೆ ಹಿಂಗೆ ಬರ್ತಾನೆ. ಹಿಂಗಾಗಿ ಜೋಳ್ಯಾಗ ಹೋಗಿ ಆ ಮುಳ್ಳಿನ ಕಂಟಿ ಕಡ್ದು ಉಗ್ದಿದ್ರಿ ಅವು ಗಿಡ ಎಲ್ಲ, ಅವು ಅದ್ರಾಗ ಹೋಗಿ ಬಿದ್ದ. ಅದ್ರಾಗ ಮುಳ್ಳಿನ ಕಂಟಿ ಏನದವಲ್ಲ ಪೂರ ಕಡ್ದದ್ದು ಒಣಗಿ ಬಿಟ್ಟೈತಿ. ಆ ಮುಳ್ಳಾಗ ಹೋಗಿ ಬಿದ್ದಾನ ಅಂದ್ರೆ ಮೈ ತುಂಬ ಚುಸ್ತಾವಿಲ್ಲ ಅವು. ತಲೆಗೆ ಚುಸ್ತಾವು, ಕಾಲಿಗೆ ಚುಸ್ತಾವು, ಮೈಗೆ ತುಂಬಾ, ಶರೀರ ತುಂಬಾ ಚುಚ್ಚಾವ ತಿಳ್ಕೆ ಜ್ಞಾನ ಐತೆ ಇಲ್ಲ ಅವಾಗ. ಮತ್ ಏಕ ದೇಶದಾಗಿತ್ತು ಅಂದ್ರೆ ಅಲ್ಲಿ ದಟ್ಟ ಗೊತ್ತಾಗತಿ. ಹೌದೆಲ್ಲ? ಅದಕ್ಕ ಕಂಟಕ ವೇದಕಿ ಪೀಡಾ ಭಾನ್ ಶರೀರ ವಿಷಯ ನೈ ಹುವಾಚಿ. ಅಂದ್ರೆ ಎಲ್ಲಾ ಕಡೆ ಜ್ಞಾನ ಆಕೈತೆ ಅಂದ ಮೇಲೆ ಆ ಅಣುರೂಪ ಆತ್ಮ ಒಪ್ಪಿದರೆ, ಆ ಮನಸ್ಸನ್ನು ಅಣು ಒಪ್ಪಿ ಆ ಮನಸ್ಸಿನ ಸಂಯೋಗದಿಂದ ಜ್ಞಾನ ಆದದ್ದು ಕೂಡ ಮತ್ತೆಟ್ಟು ಶರೀರ ತುಂಬ ಅದರ ಜ್ಞಾನ ಆಗೋದಿಲ್ಲ. ಆದ್ರ ಮೈ ತುಂಬ ಮುಳ್ಳು ನಟ್ಟಾವು ಅಂತ ಅನ್ನೋದು ಜ್ಞಾನ ಐತೆ ಇಲ್ಲ ಅವಾಗ. ಮತ್ತು ಶರೀರ ತುಂಬ ಜ್ಞಾನ ಐತಿ ಅವಾಗ ಅಂದಂಗ ಆತ. ಅದಕ್ಕೆ ವಾಚಯ ಇನ್ನು 3ನೇ ನಂಬರ್, जो मन को सिद्धांत की न्याय सारे शरीर विषय ವರ್ತನೆ ವಾಲ ಮಾನೇತೋ. ಅಂದ್ರ ಏನು ಮಧ್ಯಮ ಪರಿಮಾಣ ಅಂತ ಒಪ್ಪಿದರೆ, ಮಧ್ಯಮ ಪರಿಮಾಣ ಅಂದ್ರೆ ಶರೀರ ತುಂಬ ಶರೀರ ತುಂಬ ಮಧ್ಯಮ ಪರಿಮಾಣ
वर्तने वाला माने तो यद्यपि सारे शरीर विषय पीड़ा का असंभव नहीं ಅಂದ್ರೆ ಈಗೇನು ಒಂದ ದೇಶದಲ್ಲಿ ಆಕೈತೆ ಅನ್ನೋದೇನಿಲ್ಲ. ಹಾ, ಸಾರೆ ಶರೀರದಲ್ಲಿ आकते तथापि सुसुप्ति विषय सुख और अज्ञान का सामान्य ज्ञान है ताका असंभव होगा. ಆದ್ರ ಅಲ್ಲಿ ಸುಸುಪ್ತಿಯಲ್ಲಿ ಸುಖದ ಜ್ಞಾನ ಆಗೈತಿ ಮತ್ತು ಅಜ್ಞಾನದ ಜ್ಞಾನ ಆಗೈತಿಲ್ಲ, ಆ ಜ್ಞಾನ ಸಾಮಾನ್ಯ ಜ್ಞಾನ ಆಗೈತಿ. ಸಾಮಾನ್ಯ ಜ್ಞಾನ ಐತಿ ಇಲ್ಲದ ಏನು ವಿಶೇಷ ಇಲ್ಲೊಂದು ಈಗ ರಿಕಾರ್ಡಿಂಗ್ ಮೈಕ್ ಹಚ್ಚಾರು, ಇದು ಹಚ್ಚಾರು, ಏನು ಕ್ಯಾಮರಾ ಹಚ್ಚಾರು, ಕಂಪ್ಯೂಟರ್ ಇಟ್ಟಾರು ಅಂತೇಳಿ ಯುವಕರ್ದು ಹೆಂಗೆ ವಿಶೇಷ ಹಿಂಗೆ ಜ್ಞಾನ ಐತೆ ಹಂಗೆ ಆಕೈತಿ, ಹಂಗೈತನ ಅದು ಸಾಮಾನ್ಯ ಜ್ಞಾನ ಆಗೈತೆ, ಹೌದಿಲ್ಲ? ಆ ಸಾಮಾನ್ಯ ಜ್ಞಾನ ತಾಕ ಅಸಂಭವ, ಅದು ಅಂದ್ರೆ ವಿಶೇಷ ಜ್ಞಾನ ಆಗಬೇಕಾಗಿತ್ತು. ಯಾಕ ಮತ್ತ ಅಲ್ಲಿ ಹಾ ಹಾ ಯಾತೆ ಅದ್ರ ಸಾಮಾನ್ಯ ಜ್ಞಾನ ಆಗಬಾರ್ದು. ಹಾ, ಯಾಕಂದ್ರೆ ನೀವು ಹೇಳಿರಲ್ಲ ಅಲ್ಲಿ ಮನುಷ್ಯನ ಸಂಯೋಗದಿಂದ ಅಲ್ಲಿ ಅಲ್ಲಿ ಜ್ಞಾನಕತೆ ಅಂತ ಹೇಳಿ, ಜ್ಞಾನಗತೆ ಅಂತಂದ ಮೇಲೆ ಅಲ್ಲಿ ಆ ಆ ಜ್ಞಾನ ಸಾಮಾನ್ಯ ಆಗಬಾರ್ದು, ಅದು ವಿಶೇಷ ಆಗ್ಬೇಕು. ಈಗ ಹೆಂಗ ಇಲ್ಲಿ ಮೊಬೈಲ್ ಇಟ್ಟಾರ, ಇದು ಗ್ರಂಥ ಐತಿ, ಹಿಂಗ ವಿಶೇಷ ಜ್ಞಾನ ಆಗ್ಬೇಕಾಗಿತ್ತು, ಸಾಮಾನ್ಯ ಆಗಬಾರ್ದು. ಹೇಗೆ ಈ ರೀತಿ ಯಾತೆ ಅಂದ್ರ 3 ರೀತಿಯಲ್ಲಿ ಹೇಳ್ಕೊಂಡು ಬಂದ್ರ ಅವರು. ಆತ್ಮಕ್ಕೆ ಸಾಥಿ ಮನಕ್ಕೆ ಸಂಯೋಗತೆ ಜ್ಞಾನ ಹೋವೇ ನೈ. ಅದಕ್ಕಾಗಿ ಇದೆಲ್ಲ ವಿಚಾರ ಮಾಡಿ ನೋಡೋದ್ರಿಂದ ಅವ್ರು ಹೇಳಿದ್ದೇನೈತಿಲ್ಲ, ಆತ್ಮನೊಡನೆ ಮನುಷ್ಯನ ಸಂಯೋಗದಿಂದ ಜ್ಞಾನ ಆಕತಿ ಅಂತ ಹೇಳಿದ್ದು ಅದು ಆಗೋದಿಲ್ಲ. किंतु आत्मा का स्वरूप भूत उत्पत्ति नाश रहित ज्ञान नित्य है. मत ಹೇಗಪ್ಪ ಅಂತ ಕೇಳಿದ್ರೆ ಅಂದ್ರೆ ನಮ್ಮ ಮತಾನುಸಾರ ಹೇಳ್ತಾರೆ. ಈಗ ವೇದಾಂತ ಮತದಲ್ಲಿ ಹೇಳಿದ್ದು ಅವ್ರದ್ದೆಲ್ಲ ಖಂಡನೆ ಮಾಡಿದ್ರೆ ಈಗ ಇಷ್ಟೊತ್ತನ ಹೇಳಿದ್ದ ಅಲ್ಲಿ ದೋಷ ಕೊಟ್ರ ಅದಕ್ಕೆ ಏನೇನೇ ಇಲ್ಲಿ ದೋಷ ಬರ್ತೈತೆ ಅಂತ ಅದನ್ನು ಈಗ ತಮ್ಮ ಮತ ಹೇಳ್ತಾರೆ. ವೇದಾಂತ ಆತ್ಮ ಸತ್ಯ स्वरूपभूत उत्पत्ति नाश रहित ज्ञान नित्य है, ऐसा मानना योग्य. ಮತ್ತೇನು ನೋಡಬೇಕು, ಆತ್ಮ ಜಡ ಅದನು, ಆ ಮನಸ್ಸು ಅಣು ಐತಿ, ಮತ್ತು ಅದ್ರ ಸಂಯೋಗದಿಂದ ಜ್ಞಾನ ಆಕತಿ. ಹಿಂಗ ಅವಾಗ ಹಿಂಗ ಇದು ಒಪ್ಪೋದಕ್ಕಿಂತ ಏನು ಒಪ್ಪಬೇಕಂದ್ರ ಆತ್ಮನ ಸ್ವರೂಪಭೂತ ಜ್ಞಾನ, ಅದು ಆತ್ಮನ ಸ್ವರೂಪವೇ ಜ್ಞಾನ ಸ್ವರೂಪದನವ. ಹಾ, ಉತ್ಪತ್ತಿ ನಾಶ ರಹಿತ ಅದಾನ ಸ್ವರೂಪ, ಅದು ಮತ್ತೆ ಯಾವಾಗಲೂ ಇರೋದು, ಹೌದಲ್ಲ? ಅದಕ್ಕೆ ಉತ್ಪತ್ತಿ ನಾಶ ರಹಿತ ನಿತ್ಯವಾದ ಜ್ಞಾನ ಅಂತೇಳಿ ಈ ರೀತಿ ಮಾನನ ಯೋಗ್ಯ. ಅದು ಉತ್ಪತ್ತಿ ನಾಶ ರಹಿತ ಐತಿ, ನಿತ್ಯ ಐತಿ ಅಂತ ಈ ರೀತಿ ಒಪ್ಪಬೇಕಾಗುತ್ತದೆ. ಇನ್ನ ಇಲ್ಲಿ 395ನೇ ಅಂಕ, 395ನೇ ಅಂಕ ಐತಿ. ಇಲ್ಲ, ಇದು 394ನೇ ಟಿಪ್ಪಣಿ ಮುಗೀತ. ಆಮೇಲೆ ಇಲ್ಲ, ಅದ ಮ್ಯಾಲೆ ಬರ್ಬೇಕಲ್ಲ. ಇನ್ನ ಅದು 394ನೇ ಟಿಪ್ಪಣಿ ಎಲ್ಲಿ ಬಂದಿತ್ತ ಅಲ್ಲಿ बर आत्मा के साथी मन के संयोग ज्ञान होवे हैं, सो मन का संयोग न्याय सिद्धांत में एक के क्रियाते होवे अथवा 2 के क्रियाते संयोग होवे. ಆ ಮನುಷ್ಯನ ಸಂಯೋಗ ಆಕೈತೆ ಅಂತ ಏನ್ ಹೇಳ್ಯಾರು, ಆ ಸಂಯೋಗ 1ರಲ್ಲಿ ಕ್ರಿಯೆ ಆಗಿನೂ ಆಕತಿ, 2ರಲ್ಲಿ ಕ್ರಿಯೆ ಆಗಿನೂ ಆಕದ ಅಂತ ಹೇಳ್ಯಾರ ಅವರು. ಏನ್
जैसे बाज वृक्ष का संयोग एक बाज की क्रियाते होवे. ಹಂಗಂದ್ರೆ ಏನಂದ್ರ ಬಾಜ್ ಅಂದ್ರ ಪಕ್ಷಿ. ಬಾಜ್ ಅಂದ್ರೇನು ಪಕ್ಷಿ ಅಂದ್ರೆ ಗಿಡಗ. ಹಾ ಆದ್ರ ಅದು ಬಂದು ವೃಕ್ಷ ಅಂದ್ರೆ ಗಿಡ ಅಲ್ಲಿ ಕುಂತು. ಆದ್ರ ಅಲ್ಲಿ ಪಕ್ಷಿಯಲ್ಲಿ ಕ್ರಿಯೆ ಆಗಿದೆ, ಗಿಡದಲ್ಲಿ ಕ್ರಿಯೆ ಆಗ್ಯದನ. ಗಿಡ ಎಲ್ಲಿ ತಲೆ ಐತಿ, ಪಕ್ಷಿನ ಹೊರಗಿಂದ ಬಂದು ಕೂತದ ಅದರ ಮೇಲೆ, ಹೌದಿಲ್ಲ? ಇದು ಒಂದರ ಕ್ರಿಯೆಯಿಂದ ಆಗ್ತಕ್ಕಂಥದ್ದು. ಇನ್ನು ಎರಡರ ಕ್ರಿಯೆ ಆಗೋದು ಹೇಳ್ತಾರ. ದೋ ಮೇಷ್ ಕಾ ಸಂಯೋಗ ದೋ ಕಿ ಕ್ರಿಯಾತೆ ಹೋವೆ. ದೋ ಮೇಷ್, ಮೇಷ್ ಅಂದ್ರ ಟಗರುಗಳು. ಟಗರಿನ ಕಾದಾಟ ಹಚ್ತಾರ ನೋಡಿ ಇಲ್ಲ. ಅಲ್ಲಿ ಆ ಕಡೆ ಅದು ಬರ್ತೈತಿ, ಈ ಕಡೆ ಇದು ಬರ್ತೈತಿ, ಎರಡು ಕೂಡಿ ಠಗ್ ಅಂತೇಳಿ ಆಯ್ತಾವ. ಎರಡರಲ್ಲಿ ಕ್ರಿಯೆ ಆಗಿದೆ ಇದು. ಅಥವಾ ಎರಡು ಹುಂಜುಗಳಿಗೂ ಹಚ್ತಾರೆ. ಅವು 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 ಕಾದಾಡ್ತಾವ, ಜಗಳಾಡ್ತಾವ. तैसे विभु आत्मा में तो क्रिया कदे भी होवे नहीं. ಅಲ್ಲಿ ಹಂಗ ಒಂದರ ಕ್ರಿಯೆಯಿಂದ ಆಕತಿ, ಎರಡರ ಕ್ರಿಯೆಯಿಂದನೂ ಆಕತಿ. ಅದರಂತೆ ವಿಭು ಆತ್ಮನಲ್ಲಿ क्रिया कदे भी होवे नहीं. और मोक्ष काल में मन में भी क्रिया होवे नहीं. ಇನ್ನು ಮೋಕ್ಷ ಕಾಲದಲ್ಲಿ ಮನಸ್ಸಿನಲ್ಲಿನೂ ಕ್ರಿಯೆ ಆಗೋದಿಲ್ಲ. ಏನಂದ್ರು? ವಿಭು ಆತ್ಮನಂದು ಕ್ರಿಯೆ ಆಗೋದು, ಆತ್ಮನಲ್ಲಿ ಕ್ರಿಯೆ ಆಗೋದಿಲ್ಲ. ಸಂಯೋಗ ಆಗ್ಬೇಕಾದ್ರೆ ಒಂದರಿಂದ ಅಥವಾ ಎರಡರಿಂದ ಆಕತಿ ಅಂತ ಹೇಳ್ಯಾರ. ಇಲ್ಲಿ ಆತ್ಮರ ವಿಭು ಅದಾನ, ವ್ಯಾಪಕ. ವಿಭು ಅಂದ್ರೇನು? ವ್ಯಾಪಕ ಅದಾನ. ವ್ಯಾಪಕ ಅಂದ್ರೆ ಅವನಲ್ಲಿ ಕ್ರಿಯೆ ಆಗೋದಿಲ್ಲ. ಯಾಕಾಗೋದಿಲ್ಲ? ನಿರವಯವ ಅದಾನ. ಏನಂತೀಯ? ನಿರವಯವ ಅವಂದದ್ದು ಹೇಳ್ತೀಯ? ಕಾಪಿ ಮಾಡ್ತೇನೆ. ಅಂದರೆ ಇಲ್ಲಿ ಅಲ್ಲಿ ಆ ವಿಭು ಆತ್ಮನಲ್ಲಿ ಕ್ರಿಯೆ ಆಗೋದಿಲ್ಲ ಅಂತ ಹೇಳಿದ್ರು. ನಾ ಕೇಳಿದೆ ಯಾಕೆ ಆಗೋದಿಲ್ಲ ಅಂತ ಕೇಳಿದೆ, ಹೌದಲ್ಲ? ಅಂದರೆ ವ್ಯಾಪಕ, ವಿಭು ಅಂದ್ರೆ ವ್ಯಾಪಕ. ವ್ಯಾಪಕದಾನು ಅಂತಂದ್ರ ಎಲ್ಲ ಕಡೆಗೆ ಅದು ಹೆಂಗಾಗೈತ್ ಮಾತಂದ್ರ, ಜಗವ ಭರಿತನು ಬಂದು ಕದವ ತೆರೆ ಎಂಬಂತೆ. ಕನ್ನಡದಾಗ ಒಬ್ಬ ಕವಿ ಅನ್ನಾರದ್ರ, ಆತ್ಮ ಪರಿಪೂರ್ಣವಾಗಿ ತುಂಬಿಕೊಂಡಂತ ವಸ್ತು ಅದು ಇಲ್ಲಿ ಮತ್ತ ಅವನಲ್ಲಿ ಕ್ರಿಯೆ ಆಕತಿ ಅಂತ ಹೇಳ್ಬೇಕಾದ್ರ ಏನಾಕತಿ? ಜಗವ ಭರಿತನು ಬಂದು, ಜಗತ್ ಭರಿತದಾನವ. ಜಗತ್ ಭರಿತದ, ಎಲ್ಲಾ ಜಗತ್ ತುಂಬಿಕೊಂಡದಾನ. ಅವ ಬಂದು ಬಾಗಲ ತೆರಿ ನಾ ಒಳಗ್ ಬಿಡ್ತೇನೆ ಅಂತ. ಹೌದಿಲ್ಲ? ಹಂಗ ಅದಕ್ಕ ತುಂಬಿಕೊಂಡಂದ. ಈಗ ನಿನಗೆ ದುಷ್ಟ ಅಂತ ಹೇಳ್ಬೇಕಂದ್ರೆ ಇದು ಬಾಟ್ಲಿ ಐತಿ, ಇಲ್ಲಿದೆ ನಿಂದ ಇಲ್ಲ, ನಿನ್ನ ನೀರಿನ ಬಾಟ್ಲಿ. ನಿನ್ನ ನೀರಿನ ಬಾಟ್ಲಿ ಒಳಗ ಅರ್ಧ ನೀರಿಟ್ಟೆ ಅಂದ್ರ ಅದನ್ನ ಹಿಂಗ ಉಪರಾಟಿ ತಿರುವುದೆ ಅಂದ್ರ ತಲೆ ತೆಳಗ ಇದು ಮಾಡಿ ಬೂಚ್ ತೆಳಗ ಮಾಡಿ ಇದು ಮ್ಯಾಲ ಮಾಡಿದೆ ಅಂದ್ರ ನೀರ್ ಎಲ್ಲಿ ಹೋಕವು? ಬೂಚ್ ಕಡೆ ಬರ್ತಾವ, ತಳಗಲ್ಲ. ಬೂಚಿನ ಕಡೆ ಬರ್ತಾವ. ಮತ್ತ ಬೂಚ್ ಮೇಲ್ ಮಾಡಿದೆ ಅಂದ್ರ ಕೆಳಗಿನ ಕಡೆ ಬರ್ತಾವ, ತಳದ ಕಡೆ, ಬಾಟ್ಲಿಯ ತಳದ ಕಡೆ, ಹೌದಲ್ಲ? ಹಿಂಗ ಹಾಕಾವ್ ಕ್ರಿಯೆ ಆಕತ್ ನೀರಿನಲ್ಲಿ. ಆದ್ರ ಬೂಚಿನ ತನಕ ನೀರ್ ತುಂಬದ್ರಾಗ ಫುಲ್ ನೀರ್ ತುಂಬಿ ಬೂಚ್ ಹಾಕಿ ಹಿಂಗ ಅದನ್ನ ಬುಡಮೇಲೆ ಮಾಡಿ ತೆಳಗಿಂದ ಮ್ಯಾಲರ ಮಾಡು, ಅಲ್ಲಿ ತೆಳಗ ಮಾಡು, ಅವು ನೀರು ಅಳಿಗಾಡಿದ್ರೆ ಕೇಳ
ಯಾಕಂದ್ರೆ ಪರಿಪೂರ್ಣವಾಗಿ ತುಂಬಿಕೊಂಡಂತರಲ್ಲಿ ಕ್ರಿಯಾ ಸಂಭವಿಸಂಗಿಲ್ಲ. ಈ ರೀತಿ ಆತ್ಮ ಪರಿಪೂರ್ಣ ವ್ಯಾಪಕ ಅದಾನಂದ್ರೆ ಅವನಲ್ಲಿ ಕ್ರಿಯಾ ಹೋವೇನೆ ಅಂತ ಅದಕ್ಕೆ ಹೇಳಿದ್ರು ಅವರು. ಆತ ಇನ್ನೊಂದು ಅಲ್ಲಿ ನ್ಯಾಯಶಾಸ್ತ್ರದ ಪ್ರಕಾರ विभु आत्मा में की क्रिया कदे भी होवे नहीं। हाँ, मोक्ष काल में मन में भी, हाँ मोक्ष काल में मन में भी क्रिया होवे नहीं. ಇಲ್ಲೊಂದು ಮಾತು ಏನ್ ಹೇಳ್ಯಾರ ಅಂದ್ರ ಮೋಕ್ಷ ಕಾಲದಲ್ಲಿ ಮನಸ್ಸಿನಲ್ಲಿಯೂ ಕ್ರಿಯೆ ಆಗೋದಿಲ್ಲ ಅಂತ ಹೇಳಿದ್ರು. ವಿಭು ಆತ್ಮನಲ್ಲಿ ಅಟ್ಟ ಹಿಡ್ಕೊಂಡಿವಿ ನಾವು. ಆದ್ರೆ ಮುಂದೆ ಏನಂತ ನಾವು ಕ್ರಿಯಾ ಹೋವೆ ಕದೇ ಬಿ ಹೋವೇನೇ, ಮುಂದೆ ಏನ್ ಹೇಳ್ಯಾರು, ಮೋಕ್ಷ ಕಾಲ ಮೇ ಮನ್ ಮೇ ಬಿ ಕ್ರಿಯಾ ಹೋವೇನೆ. ವಿಭು ಆದ್ದರಿಂದ ಆತ್ಮನಲ್ಲಿ ಕ್ರಿಯೆ ಆಗೋದಿಲ್ಲ ಒಂದ, ಮೋಕ್ಷ ಕಾಲದಲ್ಲಿನೂ ಮನಸ್ಸಿನಲ್ಲಿ ಕ್ರಿಯೆ ಆಗೋದಿಲ್ಲ. ಏನಂತೀಯ? ನೀನ್ ಅಲ್ಲಕ ಬರಂಗಿಲ್ಲ ಇಲ್ಲಿ. ಯಾಕಂದ್ರೆ ನ್ಯಾಯಶಾಸ್ತ್ರ ಗೊತ್ತಿರ್ಬೇಕಾಗತ್ತೆ, ಅವಾಗ ಹೇಳಕ್ ಬರ್ತದೆ. ನ್ಯಾಯಶಾಸ್ತ್ರದಲ್ಲಿ ಯಾವುದರಲ್ಲಿ ಏನ ಕ್ರಿಯೆ ಆಗ್ಬೇಕಾದ್ರ, ನೀವು ಬಾಗಲಕೋಟೆ ಬಿಟ್ಟು ಇಲ್ಲಿಗೆ ಬರ್ಬೇಕಾದ್ರ ತಿಳಿತಾ, ಇಲ್ಲಿದಿಂದ ನೀವು ತಿರುಗಿ ಹೋಗ್ಬೇಕಾದ್ರ ಆ ಈಶ್ವರನ ಸಂಕಲ್ಪದಿಂದಲೇ ಜಗತ್ತಿನಲ್ಲಿ ವ್ಯವಹಾರ ನಡೀತಾವ. ತೇನ ವಿನಾ ತೃಣಮಪಿ ನ ಚಲತಿ. ತೇನ ವಿನ ಅಂದ್ರೆ ಸಂಸ್ಕೃತದೊಳಗ ಅವನ ಆಜ್ಞಾ ಇಲ್ಲದೆ, ಅವನ ಇಚ್ಛಾ ಇಲ್ಲದೆ, ತೃಣ ಅಂದ್ರೆ ಹುಲ್ಲು ಕಡ್ಡಿ ಸೂತ್ ಅಳಗ್ಯಾಡೋದಿಲ್ಲ. ಮತ್ತು ನೀವು ಬಾಗಲಕೋಟದಿಂದ ಇಲ್ಲಿ ತನ ಬರೋದು ಕೂಡ ಆ ಈಶ್ವರನ ಸಂಕಲ್ಪ ಇಲ್ಲಂದ್ರ ಅದು ಬರೋದು ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಇವ್ರು ನ್ಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಏನು ಒಪ್ಪ್ಯಾರು ಅಂತ ಕೇಳಿದ್ರೆ, ಇಲ್ಲಿ ಕ್ರಿಯೆ ಆಗ್ಬೇಕಾದ್ರೆ, ಮನಸ್ಸಿನಲ್ಲಿ ಕ್ರಿಯೆ ಆಗ್ಬೇಕಾದ್ರೆ ಇದು ಹೋಗಿ ಆತ್ಮನಲ್ಲಿ ಸಂಬಂಧ ಆಗ್ಬೇಕಲ್ಲ. ಅದು ಸುಮ್ಮ ಆಕತ್ತನ. ಅದಕ್ಕೆ ನ್ಯಾಯಿಕರು ಏನು ಒಪ್ಪ್ಯಾರ ಅಂದ್ರೆ, ಜಗತ್ತಿನ ಯಾವುದೇ ವ್ಯವಹಾರ ನಡಿಬೇಕಾದ್ರ ಅದಕ್ಕೆ ಅವ ಈಶ್ವರನು ನಿಮಿತ್ತ ಕಾರಣದಾನು ಅಂತ ಒಪ್ಪ್ಯಾರ. ಪ್ರತಿಯೊಂದು ವ್ಯವಹಾರಕ್ಕೆ ಕ್ರಿಯೆ ಆಗ್ಬೇಕು, ಎಲ್ಲಿ ಹೋಗ್ಬೇಕು, ಇರ್ಬೇಕು, ಇದಕ್ಕೆಲ್ಲ ಈಶ್ವರ ನಿಮಿತ್ತ ಕಾರಣದಾನ ಅಂತ ಒಪ್ಪ್ಯಾರ ಅವರು. ಈಶ್ವರನ ನಿಮಿತ್ತ ಕಾರಣದಾನ ಅಂದಮೇಲೆ ಇಲ್ಲಿ ಯಾಕೆ ಕ್ರಿಯೆ, ಅದು ಮ್ಯಾಲೆ ಅಲ್ಲಿ ಆತ್ಮ ವ್ಯಾಪಕದಿಂದ ಮನಸ್ಸಿನ ಆತ್ಮನಲ್ಲಿ ಕ್ರಿಯೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಬರೋಬರಿ ಆತ. ಇನ್ನು ಮನಸ್ಸಿನ ಬಗ್ಗೆ ತಗೊಂಡ್ರು, ಮನಸ್ಸಿನ ಬಗ್ಗೆ और मोक्ष काल में मन में भी क्रिया होवे नहीं अंದ್ರು. ಮೋಕ್ಷ ಕಾಲದಲ್ಲಿ ಮನಸ್ಸಿನಲ್ಲಿನೂ ಕ್ರಿಯೆ ಆಗೋದಿಲ್ಲ ಅಂದ್ರೆ ಅದು ಯಾಕಾಗೋದಿಲ್ಲ ಅಂದ್ರೆ ಆ ಮೋಕ್ಷ ಕಾಲದಲ್ಲಿ ಆ ಈಶ್ವರೇ ನಿಮಿತ್ತ ಕಾರಣದಾನಲ್ಲ, ಅವನೇ ಇರಂಗಿಲ್ಲ ಅವಾಗ. ಮೋಕ್ಷ ಕಾಲದಲ್ಲಿ ಈಶ್ವರ ಎಲ್ಲಿದ್ ಬರ್ತಾನ, ಜಗತ್ತು ಎಲ್ಲಿದ್ ಬರ್ತೈತಿ, ಆ ಮನಸ್ಸರ ಎಲ್ಲಿದ್ ಬರ್ತೈತೆ. ಅದು ಒಂದೇ ಒಂದು ವಸ್ತುವಾಗಿ ಇರ್ತೈತಿ, ಅದಕ್ಕೆ ಮೋಕ್ಷ ಅಂದಾರ, ಹೌದಲ್ಲ. ಆ ಮನಸ್ಸೂ ಇಲ್ಲ ಮತ್ತು ಅದರ ವ್ಯವಹಾರನೂ ಇಲ್ಲ. ಆದರೆ ಇದಕ್ಕೆ ಕಾರಣವಾದಂಥ ನಿಮಿತ್ತ ಕಾರಣವಾದ ಈಶ್ವರನೂ ಇಲ್ಲ. ಹೇಗೆ ಹೇಳ್ತಾ, ಅದಕ್ಕಾಗಿ ಇಲ್ಲಿ मोक्ष काल में सब तಗೊಂಡಾರ मन में भी क्रिया होवे नहीं. याते संयोगवान मन का ही
ಮೋಕ್ಷ ಕಾಲಮೇ ಅಭಾವವೇ. ಆದ್ದರಿಂದ ಸಂಯೋಗ ಮಾಡ್ತಕ್ಕಂಥ ಮನಸ್ಸು ಏನೈತಲ್ಲ ಅದುವೇ ಮೋಕ್ಷ ಕಾಲದಲ್ಲಿ ಅದರ ಅಭಾವ ಐತೆ, ಅದೇ ಇರೋದಿಲ್ಲ. ಯಾಕಂದ್ರೆ ಮೋಕ್ಷ ಕಾಲದಲ್ಲಿ ಆತ್ಮನನ್ನು ಬಿಟ್ಟು ಇನ್ನೊಂದು ಇರೋದೇ ಇಲ್ಲ. ಹಾ, ಆದ್ದರಿಂದ ಈ ರೀತಿ ಇಲ್ಲಿ ತನ ಏನೈತಿ ನೈಯಾಯಿಕರು ಏನೇನು ಅಂತೇಳಿ ಹೇಳಿದ್ರು ಅವರು. ಅಂದ್ರ ನೈಯಾಯಿಕರಲ್ಲಿ ನೈಯಾಯಿಕರಲ್ಲಿ ಎರಡು ಪಾಠ ಅದ. ನೈಯಾಯಿಕರಲ್ಲಿ ಎರಡು ಪಾಠ ಅಂದ್ರ ಎರಡು ಭಾಗ ಐತಿ. ಪ್ರಾಚೀನ ನೈಯಾಯಿಕ, ನವೀನ್ ನೈಯಾಯಿಕ ಅಂತೇಳಿ ಎರಡು ಭಾಗ ಐತೆ ಅದು. ಆದ್ದರಿಂದ ಇಲ್ಲಿ ತನಕ ಒಬ್ಬರ ಮಾತಾಯ್ತು. ಇನ್ನ ಆ ನೈಯಾಯಿಕರಲ್ಲೇನ ಬೇರೆ ಇರ್ಲಿ ಬಿಡು. ಕೋಯಿ ಏಕದೇಶಿ. ಕೋಯಿ ಏಕದೇಶಿ ಅಂದ್ರೇನು ಅಂದ್ರ ಆ ನೈಯಾಯಿಕರಲ್ಲಿ ಅಂದ್ರ ಅರ್ಥ ಪ್ರಾಚೀನ ನೈಯಾಯಿಕರತ್ತು, ಕೊಯ್ಟೋ ತನ ಹೇಳಿದವ್ರು ನವೀನ್ ನೈಯಾಯಿಕರತ್ತು. ಹೌದಾ? ಅಲ್ಲಿ ಎರಡು ಭಾಗ ಐತೆ ಅಂತ ಹೇಳ್ತೀವಿ, ಒಂದು ಪ್ರಾಚೀನ ನೈಯಾಯಿಕ, ಒಂದು ನವೀನ್ ನೈಯಾಯಿಕ. ನವೀನ್ ನೈಯಾಯಿಕರು ಇಟ್ಟು ತಾನು ಹೇಳಿದರು, ಈಗ ಅವರು ಪ್ರಾಚೀನ ನೈಯಾಯಿಕರು ಹೇಳ್ತಾರೆ. ಆ ಪ್ರಾಚೀನ ನೈಯಾಯಿಕರಲ್ಲಿ ಏಕದೇಶಿ ಮತ್ತದು ಹೇಳ್ತಾನೆ. ಚಾರ್ವಾಕರಲ್ಲಿ ಏಕದೇಶಿ ಇರ್ತಾರ, ಅವರು ಹೆಂಗ ಲೋಕಾಯತಿಕರು ಅಂತಾರ ಅವ್ರಿಗೆ, ಹಂಗ ಆ ರೀತಿ. ಅಂದರೆ ಏಕದೇಶಿ ಅಂದ್ರೆ ಏನು, ಅದರ ಲಕ್ಷಣ ಏನು? ಏಕದೇಶಿ ಏನು ಅಂತ ಕೇಳಿದ್ರೆ ಪ್ರಕ್ರಿಯೆ ಭಿನ್ನ, ಸಿದ್ಧಾಂತ ಏಕದೇಶಿ. ಪ್ರಕ್ರಿಯೆ ಭಿನ್ನ ಇರಬೇಕು, ಸಿದ್ಧಾಂತರ ಒಂದ ಇರಬೇಕು, ಅದಕ್ಕೆ ಏಕದೇಶಿ ಅನ್ಬೇಕು. ಅಂದರೆ कोई एक देशी त्वचा के साथ मन के संयोग को ज्ञान का हेतु कहे. ಅಂದ್ರ ಆ ನೈಯಾಯಿಕರಲ್ಲಿ ಒಬ್ಬ ಏಕದೇಶಿಗಳಾಗಲ್ಪಟ್ಟಂತ ಅವ್ರೇನ್ ಹೇಳ್ತಾರೋ, ಇಲ್ಲತನ ಮನುಷ್ಯನ ಆತ್ಮನೊಡನೆ ಮನುಷ್ಯನ ಸಂಯೋಗ ಹೇಳಿದ್ರಲ್ಲ, ಜ್ಞಾನಕ್ಕೆ ಕಾರಣ. ಆದರೆ ತ್ವಚಾಕೆ ಸಾಥಿ ಮನಕೆ ಸಂಯೋಗಕ್ಕೂ ಜ್ಞಾನಕ ಹೇತು ಕೈ. ಆ ಮನುಷ್ಯಂದು ಆತ್ಮನೊಡನೆ ಸಂಯೋಗ ಹೇಳಿದಾರೆ, ಹೌದಾ? ಈಗೇನ್ ಹೇಳ್ತಾರ, ಆ ಮನುಷ್ಯಂದು ತ್ವಚೆಯೊಡನೆ ಸಂಯೋಗ ಹೇಳ್ತಾರೆ ಇವ್ರು ಏಕದೇಶಿಗಳು. ಇದರಿಂದ ತ್ವಚೆಯೊಡನೆ ಸಂಯೋಗ ಆದಾಗ ಜ್ಞಾನ ಆಗತ್ತೆ ಅಂತ ಹೇಳ್ತಾರೆ. ತ್ವಂಮನ ಸಂಯೋಗ ಜ್ಞಾನ ಕಾರಣಂ ಅನ್ನೇತು ಸುಸುಪ್ತಿರೋದನ ಅಂತ ಹೇಳ್ಯಾರ ಅವ್ರು. ಇರ್ಲಿ ಅಂದ್ರ ಇವರು ಮನುಷ್ಯಂದು ತ್ವಚೆಯೊಡನೆ ಸಂಯೋಗ, ತ್ವಚಾಕ್ಕೆ ಸಾತ್ ಮನಕೆ ಸಂಯೋಗಕ್ಕೂ ಜ್ಞಾನ ಕಾ ಹೇತು ಕೈ. ಅದ್ರ ಮೇಲೆ ಟಿಪ್ಪಣಿ ಒಂದು ಬಂದದ ಇಲ್ಲಿ ಏಕದೇಶಿ ಮೇಲೆ 395. 395ನೇ ಟಿಪ್ಪಣಿ.
कोई न्याय का एक देशी त्वचा के साथ ही मन के संयोग को ಜ್ಞಾನ का हेतु गए ಇನ್ನು ಕೆಲವು ನ್ಯಾಯಿಕರಲ್ಲೇನೆ ಒಬ್ಬ ಏಕದೇಶಿಗಳು. ಹಾ, ಅವರು ಅವರೆಲ್ಲ ಆತ್ಮನೊಡನೆ ಮನುಷ್ಯನ ಸಂಯೋಗ ಎಲ್ಲ ನ್ಯಾಯಿಕರು ಹೇಳಿದ್ರೆ, ಇವ್ರೇನು ಹೇಳ್ತಾರೆ ಏಕದೇಶಿ, ಆತ್ಮನೊಡನೆ ಸಂಯೋಗ ಇಲ್ಲ, ಆ ಮನುಷ್ಯಂದು ತ್ವಚೆಯೊಡನೆ ಸಂಯೋಗ ಜ್ಞಾನಕ್ಕೆ ಕಾರಣ ಅಂತ ಇವ್ರು ಹೇಳ್ತಾರೆ ಏಕದೇಶಿಗಳು. ಹೆಂಗ್ ಹಾ, ಮೊದಲನೇವರು ಹೇಳಿದ್ದ ಆತ್ಮನೊಡನೆ ಮನುಷ್ಯನ ಸಂಯೋಗ, ಈಗ ತ್ವಂಗಮನ ಸಂಯೋಗೋ ಜ್ಞಾನ ಕಾರಣಂ ಅಂತ ಪ್ರಾಚೀನ ನ್ಯಾಯಿಕರು ಹೇಳೋರು. ಹೇಳ್ರಿ. ಇನ್ನ ಸೋಬಿ ಅಸಂಗತೆ, ಹೀಗ ಅವರು त्वचेवड़ने ಹೇಳಿದ್ದು असंगत ಐತಿ. ಕಾಯತೆ जैसे मन के साथ ही आत्मा का संयोग ज्ञान का हेतु, इस अर्थ में मन में कोई प्रमाण नहीं. ಅಂದ್ರ ಮನಸ್ಸಿನೊಡನೆ ಆತ್ಮನ ಸಂಯೋಗ ಜ್ಞಾನಕ ಕಾರಣತೆ ಅಂತ ಹೇಳಿದ್ರಲ್ಲ, ಅನ್ನುವ ಈ ಅರ್ಥದಲ್ಲಿ ಮನಸ್ಸಿನೊಡನೆ मनन में मान्य में अंದ್ರ इस अर्थ को मान्य में ಅಂದ್ರೆ ಇದನ್ನು ಒಪ್ಪಬೇಕಾದ್ರೆ कोई प्रमाण नहीं. ಯಾಕಂದ್ರ ನಿಂತ್ಕೊಂಡು ಹೇಳ್ತಾರ, ಶ್ರುತಿಯೇ ಪ್ರಮಾಣ ವಕೀಲರಿಗೆ. ಯಾವುದೇ ನಾವು ಇದು ಮಾಡ್ಬೇಕಾದ್ರೆ ಕಡೆಗೆ ಜಡ್ಜ್ಮೆಂಟ್ ಕೊಡ್ಬೇಕಲ್ಲ. ಹಾ, ಆದ್ರೆ ಅದು ಕಡೆಗೆ ಸುಪ್ರೀಂ ಕೋರ್ಟ್ ಹೆಂಗ ಲಾಸ್ಟ್ ಹೆಂಗೋ ಹಂಗ ಶ್ರುತಿ ಪ್ರಮಾಣವೇ ಪ್ರಮಾಣ. ಹೇಗದ कोई प्रमाण नहीं. ಅದಕ್ಕೆ ಇಂಥ ಶ್ರುತಿ ಪ್ರಮಾಣ ಮೊದಲಾದವು ಇಲ್ಲಿ ಮನಸ್ಸಿನೊಡನೆ ಆತ್ಮನ ಸಂಯೋಗ ತಿಳ್ಕೆ ಅದಕ್ಕೆ ಶ್ರುತಿ ಪ್ರಮಾಣ ಇಲ್ಲ. तैसे ಅದರಂತೆ त्वचा के साथ मन का संयोग ज्ञान का हेतु है. इस अर्थ में मानने में भी कोई श्रुति आदिक अंದ್ರ श्रुति ಉಪನಿಷತ್ತಾಗಲಿ ಸ್ಮೃತಿ ಭಗವದ್ಗೀತಾ ಆಗಲಿ ಇವು ಯಾವ ಪ್ರಮಾಣವೇ ಇಲ್ಲ. ಅದಕ್ಕಾಗಿ जो प्रमाण करे असिद्ध स्वकपोल कल्पित अर्थ मानने में योग्य होवे तो, ಅಂದರೆ ಪ್ರಮಾಣದಿಂದ ಅಸಿದ್ಧ, ಪ್ರಮಾಣ ಇಲ್ಲ, ಅದು ಪ್ರಮಾಣದಿಂದ ಸಿದ್ಧ ಆಗಲಿಲ್ಲ ಅಂದಮೇಲೆ ಮತ್ತೆ ಏನದು, ಅದಕ್ಕೆ ಸ್ವಕಪೋಲ ಕಲ್ಪಿತ ಅಂತಾರೆ. ಸ್ವಕಪೋಲ ಕಲ್ಪಿತ ಅಂದ್ರೆ ಸ್ವಂತ ಕಲ್ಪನಾ ಮಾಡಿ ಹೇಳಿದ್ದ. ಸ್ವಕಪೋಲ ಕಲ್ಪಿತ ಅಂದ್ರೇನು, ಸ್ವಂತ ಕಲ್ಪನಾ ಮಾಡಿ ಹೇಳೋದು. ಅದು ಅದಕ್ಕೆ ಶ್ರುತಿ ಪ್ರಮಾಣ ಅದು ಏನೂ ಇಲ್ಲ. ಹೇಗೆ ಕಲ್ಪಿತ ಅರ್ಥ ಮಾನ್ಯ ಮೇ ಆ ಸ್ವಕಪೋಲ ಕಲ್ಪಿತ ಅಂತ ತಾನು ಮನುಷ್ಯರು ಬಂದದ್ದನ್ನು ಅವನ ಕಲ್ಪನಾ ಮಾಡಿ ಹೇಳಿದ್ದಂದ್ರೆ ಅದು ಯೋಗ್ಯ ಅಂತೇಳಿ ಅಂದಿದ್ರೆ, ಕಿಸಿನೇಕ ಹಾಕಿ ಅಂದ್ರೆ ಅದನ್ನು ಒಪ್ಪಿದ್ರೆ ಏನಾಕೈತಿ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ. मैंने मृगतृष्णा के जल में स्नान करके आकाश के पुष्प का मुकुट करके और शशशृंग का धनुष करके वंद्या पुत्र संग्राम में जाता देखा. ಏನಂದ, ಪ್ರಮಾಣ ಇಲ್ಲ, ಇದು ಇಲ್ಲ, ಇಂಥ ಮಾತನ್ನು ನಾವು ನಂಬುತ್ತೀವಿ ಅಂದ್ರೆ ಪ್ರಮಾಣದಿಂದ ಅಸಿದ್ಧವಾದ ಸುಖಪೋಲ ಕಲ್ಪಿತ ಅರ್ಥ ಒಪ್ಪಿದರೆ, ಅಂಗೀಕಾರ ಮಾಡಿದರೆ ಯೋಗ್ಯವೇತು. ಕಿಸಿನೇ ಒಬ್ಬ ಹೇಳ್ದಪ್ಪ, ಏನು ಹೇಳ್ದ, ನಾನು ಮೃಗಜಲದಲ್ಲಿ ಸ್ನಾನ ಮಾಡಿದೆ, ಸ್ನಾನ ಮಾಡಿ ಆಮೇಲೆ ಆಕಾಶದ ಪುಷ್ಪ ಮುಕುಟ ಮಾಡಿಕೊಂಡು ಮತ್ತು ಶಶಶೃಂಗ ಮಲದ ಕೂಡನ್ನು ಧನುಷ್ಯವನ್ನಾಗಿ ಮಾಡಿ ವಂದ್ಯ ಪುತ್ರ ಬಂಜೆ ಮಗನು ಯುದ್ಧ ಮಾಡಲಿಕ್ಕೆ ಹೋದದ್ದನ್ನು ನಾನು ನೋಡ್ದೆ ಅಂತ ಹೇಳ್ದ. ಅಂದ್ರ ಇವು ಹೇಳಿದ್ರಲ್ಲಿ ಒಂದು ವಸ್ತುನು ಸತ್ತಿಲ್ಲ. ಅವು
ಮೃಗಜಲದಲ್ಲಿ ಜಳಕ ಮಾಡಿದ್ನ ಅಂತ ಹೇಳ್ತಾನು. ಆ ಗಗನ ಕುಸುಮವನ್ನು ಮುಕ್ಕುಟ ಕಿರೀಟ ಮಾಡ್ಕೊಂಡಾನ ಅಂತ ಹೇಳ್ತಾನು. ಮಲದ ಕೋಡನ್ನು ಧನುಷ್ಯ ಮಾಡ್ಯಾನು. ಮತ್ತ ಅವ ಬಂಜಿ ಮಗ ಯುದ್ಧ ಮಾಡ್ಲಕ್ ಹೋದ, ಅವ ನೋಡೇನ ಅಂದ. ಒಪ್ತೀಯ? ಹೌದಿಲ್ಲ? ಯಾಕ ಇದಕ್ಕೇನು ಪ್ರಮಾಣ ಇಲ್ಲ, ಏನೂ ಇಲ್ಲ. ಅದ ತಾನು ಕಲ್ಪನೆ ಮಾಡಿ ನಾವ ಹೇಗೆ ಐಸಾ ವಚನ ಕಾ ಅರ್ಥ ಬಿ ಮಾನ ಯೋಗ್ಯ. ಅದನ್ನ ಒಪ್ತಿ ಅಂದ್ರೆ ಇದನ್ನು ಒಪ್ಪಬೇಕಂಗಾರ ಅಂತ ಹೇಳಿದ್ರು ಅವರು. ಯಾತಿ ತ್ವಚಾ ಕಿ ಸಾತಿ ಮನ್ ಕಾ ಸಂಯೋಗ ಧ್ಯಾನ ಕಾ ಹೇತು ನೈ. ಆದ್ದರಿಂದ ಅವರು ಮೊದಲು ಹೇಳಿದ್ದು ಏನೋ ಮನುಷ್ಯನೊಡನೆ ಆತ್ಮನೊಡನೆ ಮನುಷ್ಯನ ಸಂಯೋಗ ಧ್ಯಾನಕ್ಕೆ ಕಾರಣತೆ ಆಗಲಿ, ಅಥವಾ ತ್ವಚೆಯೊಡನೆ ಮನುಷ್ಯನ ಸಂಯೋಗ ಜ್ಞಾನಕ್ಕೆ ಕಾರಣ ಅಂತ ಹೇಳಿದಾದ್ರು ಇವು ಯಾವ ಜ್ಞಾನಕ್ಕೆ ಕಾರಣ ಅಲ್ಲ. किंतु सुसुप्ति विषय त्वचा और मन के संयोग के अभाव हुए भी ಅಲ್ಲಿ ಸುಸುಪ್ತಿ ಅವಸ್ಥೆಯಲ್ಲಿ ತ್ವಚ ಆಗಲಿ ಮನಸ್ಸಾಗಲಿ ಇವು ಎರಡೂ ಇಲ್ಲ. ಯೋಗೇಂದ್ರಿಯ ಐತೇನ ಅಲ್ಲಿ, ಮತ್ತ ಮನಸ್ಸು ಸುಸುಪ್ತಿಯಲ್ಲಿ ಎರಡೂ ಇಲ್ಲ. अभाव हुए भी बुद्धिमानो करी, बुद्धि करी गम्य सुख और अज्ञान का ಸಾಮಾನ್ಯ ಜ್ಞಾನ ಹೋವೆ. ಒಂದು ಮಾತಿಟ್ಟು ನೋಡಿದ್ವಿ ಏನು ಅಂದ್ರೆ, ಬುದ್ಧಿವಂತರು ವಿದ್ವಾಂಸರು ಅವರ ಬುದ್ಧಿಯಿಂದ ಹೇಳಲ್ಪಟ್ಟಂತ ಆ ಸುಖ ಮತ್ತು ಅಜ್ಞಾನದ ಸಾಮಾನ್ಯ ಜ್ಞಾನ ಆಗೈತಿ ಅಂತ ಹೇಳಿದ್ರು. ಆ ಕೇಳಿದ್ರಂದ್ರೆ ಅದು ಎಲ್ಲರಿಗೂ ಗೊತ್ತಿಲ್ಲ ಅಂತೇಳಿ, ಅದಕ್ಕೆ ಶಾಸ್ತ್ರ ಗೊತ್ತೈತಿ ಅವಾಗ ಅದು ಗೊತ್ತೈತಿ. ಸುಸುಪ್ತಿಯಲ್ಲಿ ಸ್ವರೂಪ ಸುಖ ಮತ್ತು ಅಜ್ಞಾನವು ವಿಷಯವಾಗಿದೆ ಅನ್ನೋದು. ಆದ್ದರಿಂದ ಬುದ್ಧಿಮಾನೋಕಿ ಬುದ್ಧಿ ಕರಿ ಗಮ್ಯ ಸುಖ और अज्ञान का ಸಾಮಾನ್ಯ ಜ್ಞಾನ ಹೋವೆ ಸೋ ರೈ ಹೋಚೈ. ಆ ಸಾಮಾನ್ಯ ಜ್ಞಾನ ಏನಾಗೈತಿ, ಅದಾಗಬಾರ್ದು. ಯಾಕಾಗಬಾರ್ದು? ಆ ಸುಸುಪ್ತಿಯಲ್ಲಿ ಮನಸ್ಸು ಇಲ್ಲ, ತ್ವಚನೂ ಇಲ್ಲ. ಜ್ಞಾನಕ್ಕೆ ಕಾರಣವಾದ ಮನಸ್ಸು ಮತ್ತು ತ್ವಚ ಇವು ಎರಡೂ ಸುಸುಪ್ತಿಯಲ್ಲಿ ಇಲ್ಲ. ಆದ್ರೆ ನಾನು ಇಲ್ಲಿವರೆಗೆ ಸುಖದಿಂದ ಮಣಗಿದ್ದೆ, ಏನನ್ನು ಅರಿಯಲ್ಲ, ಅಜ್ಞಾನವನ್ನು ಸುಖವನ್ನು ಅಲ್ಲಿ ಅರ್ಥಾನ ತಿಳಿದಾನ, ಜ್ಞಾನ ಮಾಡ್ಕೊಂಡಾನ. ಜ್ಞಾನ ಆಗೈತಿ ಅಂತಾನ ಸ್ಮೃತಿ ಆಗೈತಿ ಜಾಗ್ರತದಲ್ಲಿ. ಆದ್ದರಿಂದ ಈ ರೀತಿ ಅಲ್ಲಿ ಆ ಸಾಮಾನ್ಯ ಜ್ಞಾನ ಇವು ಎರಡೂ ಇಲ್ಲ ಅಂದ್ರೆ ಮತ್ತೆ ಜ್ಞಾನ ಇಲ್ಲ. ಆದ್ರಿಂದ ಸಾಮಾನ್ಯ ಜ್ಞಾನವೂ ಕೂಡ ಆಗಬಾರ್ದು. ಗೊತ್ತಾತಿಲ್ಲ? ನೈವಾಚೆ ಯಾತೆ ಈ ಮೂರು ದೋಷಗಳಿರುವುದರಿಂದ ತ್ವಚ ಮನ್ಕ ಸಂಯೋಗ ಜ್ಞಾನಕ ಹೇತು ನೈ. ತ್ವಚ ಮತ್ತು ಮನುಷ್ಯನ ಸಂಯೋಗವು ಕೂಡ ಜ್ಞಾನಕ್ಕೆ ಕಾರಣ ಅಲ್ಲ. ಕಿಂತು ಆತ್ಮಕ ಸ್ವರೂಪಭೂತಿ ಜ್ಞಾನ. ಮತ್ತೇನಾರು ಒಪ್ಪಬೇಕು ಅಂತ ಕೇಳಿದ್ರ ಆತ್ಮನ ಸ್ವರೂಪಭೂತವೇ ಜ್ಞಾನ ಐತದು. ಅದಕ್ಕೇನು ಮನುಷ್ಯನ ಸಂಯೋಗ ಬೇಕಾಗಿಲ್ಲ, ತ್ವಚೆ ಸಂಯೋಗನೂ ಬೇಕಾಗಿಲ್ಲ. ಹೇಳ್ತಾನ, ಇದು ವೇದಾಂತ ಮತದಲ್ಲಿ ಹಿಂಗೆ ಆತ್ಮನ ಸ್ವರೂಪಭೂತವೇ ಆ ಜ್ಞಾನ ಐತಿ. ಮಾನ ಯೋಗ್ಯ. ಇದು ಇದನ್ನು ಒಪ್ಪುವುದು ಯೋಗ್ಯ ಐತಿ. ಅದನ್ನ ಒಪ್ತೇವೆ ಅಂದ್ರ ನೀ ನೈಯಾಯಿಕ ಹೋಗಿ ವೇದಾಂತಿ ಆಗಿಬಿಡ್ತೀವಿ. ಹಿಂಗ್ ಟಿಪ್ಪಣಿ ಸಮಾಪ್ತ. ಎಲ್ಲಿ ಏನು ಏಕದೇಶಿ ಅಂತೇಳಿ ಅದೇನು ಬಂದಿತ್ತಲ್ಲ 95 ಮುಗೀತಿ. ಏನ ಇಲ್ಲಿ ಅಲ್ಲೇ 344ನೇ ಅಂಕದಲ್ಲಿ ಬರ್ರಿ. कोई एक देशी त्वचा के साथ ही मन के संयोग को ज्ञान का हेतु कहे. ಯಾವನೋ ಒಬ್ಬ ಏಕದೇಶಿ ತ್ವಚೆಯೊಡನೆ ಮನಸ್ಸಿನ ಸಂಯೋಗವೇ ಜ್ಞಾನಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಆತ್ಮಕ್ಕೆ ಸಂಯೋಗಕ್ಕೂ ನೈ. ಆ ಮೊದಲು ಹೇಳಿದವರು ಮನಸ್ಸಿನ ಆತ್ಮನ ಸಂಯೋಗ ಹೇಳಿದ್ರು. ಈ ನಂತರ ಹೇಳಿದವ ಆ ನಂತರ ತ್ವಚೆಯೊಡನೆ ಮನುಷ್ಯನ ಸಂಯೋಗ ಹೇಳಿದ್ದ. सुसुप्त विषय पुरी तत्व नाम नाड़ी विषय मन प्रवेश करे.
ಆ ಸುಸುಪ್ತಿಯಲ್ಲಿ ಮನಸ್ಸು ಪುರಿತತ್ ನಾಡಿಯಲ್ಲಿ ಒಳಗೆ ಹೋಗಿರ್ತೈತಿ, ಪ್ರವೇಶ ಆಗಿರ್ತೈತಿ. ತ್ವಚಾಮೆ ನೀವ್ ಹೆಂಗ್ ಮನ್ಯಾಗ ಹೋಗಿರ್ತೀರಿ ಹಂಗ ಆ ತ್ವಚಾಸಿ ಮನಕ ಸಂಯೋಗ ಹೋವೇನೆ. ಆವಾಗ ಮತ್ತೆ ಮನಸ್ಸು ಹೋಗಿ ಅಲ್ಲಿ ಪುರಿತತ್ ನಾಡಿಯಲ್ಲಿ ಹೋಗ್ಬಿಟ್ಟತಿ. ಈ ಮತ್ತೆ ತ್ವಚೆಯೊಡನೆ ಯಾವಾಗ ಸಂಯೋಗ ಆಗ್ಬೇಕು. ಯಾತೆ सुसुप्ति में ज्ञान होवे ने, तिनके मत में त्वचा के संयोग वाला मन ही ज्ञान द्वारा दुख का हेतु होने थे. ಅವ್ರ ಮತದಲ್ಲಿ ತ್ವಚೆ ಸಂಯೋಗ ಮನಸ್ಸಿಂದು ಆದಾಗನ ಅದ್ರ ಜ್ಞಾನ ಆದಾಗ ಅದು ದುಃಖಕ್ಕೆ ಕಾರಣ ಆಕೈತೆ ಅಂತ ಹೇಳ್ಯಾರ. ಈಗ ಯಾವ್ದೋ ಅಂದ್ರ ಈ ಜ್ಞಾನ ಆಕೇತು ಅಂದ್ರ ಈಗ ಒಬ್ಬ ಆಪರೇಷನ್ ಮಾಡ್ತಾರೆ. ಇಟ್ಟು ಕಾಲ್ ತೆಗೆದೈತ ಅವಂದ, ಇದು ಪೂರಾ ಕಾಲ್ ತೆಗೆದೈತಿ, ಕಾಲ್ ಕಟ್ ಮಾಡ್ಲಕತ್ಯಾರ. ಕಾಲ್ ಕಟ್ ಮಾಡ್ಲಕತ್ಯಾರ ಕರೆ ಅವಾಗ ಬ್ಯಾನ್ ಹಾಕತ್ತೇನು? ಸಾವಕಾಶ ಮಾರೇ ಆತಾನೇನ? ಇಲ್ಲ. ಜ್ಞಾನ ಇಲ್ಲ ಅಂದ್ರ ದುಃಖ ಇಲ್ಲ. ಮತ್ತೆ ಇವ್ರು ಬಿಟ್ಟ ಮ್ಯಾಲಿ ಅವೇನು ಇಂಜೆಕ್ಷನ್ ಕೊಟ್ಟಿರ್ತಾನಲ್ಲ, ಅದು ಅದ ಭೂಲ್ ಕೊಟ್ಟದ್ದ. ಅದ್ರದ್ದು ಇದು ಇಳಿತಂದ್ರ, ಅದ್ರ ಪವರ್ ಹೋಯ್ತಂದ್ರ ಆವಾಗ ಇವಾಗ ಏನಾಕತಿ? ಜ್ಞಾನಕತಿ. ಜ್ಞಾನ ಆಗಿ ಆಲಕತ್ತಾನ. ಹೌದಿಲ್ಲ? ಮತ್ತವು ಪೇನ್ ಕಿಲ್ಲರ್ ಗುಳಿಗೆ ಕೊಡ್ತಾರು, ಹಿಂಗೆಲ್ಲ ಏನೋ ಮಾಡ್ತಿರ್ತಾರೆ. ಹಿಂಗಾಗಿ ಅಂತೂ ಜ್ಞಾನಕ ಅಂದ್ರ ಅಲ್ಲಿ ಅವ್ರ ಏನಂತಾರ, ತ್ವಚೆಯೊಡನೆ ಸಂಯೋಗವುಳ್ಳಂತ ಮನಸ್ಸಿನಿಂದಲೇ ಅದು ದುಃಖಕ್ಕೆ ಕಾರಣಕತೆ. ಆ ದುಃಖ ಯಾತೆ ಮನ್ ನೈ ಅಂದ್ರ ಬರೇ ಮನಸ್ಸು, ಕೇವಲ ಮನಸ್ಸು ಅದು ದುಃಖಕ್ಕೆ ಕಾರಣ ಅಲ್ಲ, ಆದ್ರ ಜ್ಞಾನ ಆಗಿ ಅದು ದುಃಖಕ್ಕೆ ಕಾರಣಕತಿ. ಹಿಂಗ ಅವ್ರು ಹೇಳೋ ತಾತ್ಪರ್ಯ. मन नहीं अंदर केवल मन नहीं। मोक्ष में त्वचा के नाश हुए थे, ताके साथी संयोग है नहीं. ಮೋಕ್ಷ ಆದ ಸಮಯದಲ್ಲಿ ತ್ವಚೆ ಐತೇನು? ಎಲ್ಲಿ ತ್ವಚೆ? ದೇಹ ಇಂದ್ರಿಯ ಎಲ್ಲ ಹೋಗಿಬಿಟ್ಟಿರ್ತಾವ. ಮತ್ತ ಅಂದ ಮೇಲೆ ಆ ತ್ವಚೆ ಇಲ್ಲ, ತ್ವಚೆ ಇಲ್ಲ ಅಂದ್ರ ಮತ್ತ ಮನಸ್ಸಿಂದ ಇಲ್ಲ. ಯಾತೆ ಜ್ಞಾನ ಹೋವೇನೆ, ಅದರಿಂದ ಜ್ಞಾನ ಇಲ್ಲ. ಜ್ಞಾನ ಇಲ್ಲಂದ್ರೆ ಮೋಕ್ಷ ಕಾಲ ಮೇ ಮನ್ ಹೈಬಿ, ಅವ್ರ ಮನಸ್ಸಿಗೆ ನಿತ್ಯ ಅಂದಾರ. ನೈಯಾಯಿಕರು ಮನಸ್ಸಿಗೆ ನಿತ್ಯ ಅಂದಾರ. ನಿತ್ಯ ಅಂದ್ರ ಮೋಕ್ಷ ಕಾಲದಲ್ಲಿ ಮನಸ್ಸು ಇರ್ತೈತೆ ಅಂದಂಗ. ಮನಸ್ಸು ಇರ್ತೈತೆ. ಮನಸ್ಸಿದ್ರೆ ಮತ್ ದುಃಖ ಬರ್ತಲ್ಲ ಅಂತ ನೀವಂದ್ರ, ಅದು ಬರೇ ಮನಸ್ಸು ದುಃಖಕ್ಕೆ ಕಾರಣ ಅಲ್ಲ. ಅದು ಆ ತ್ವಚೆಯೊಡನೆ ಸಂಯೋಗ ಆದಾಗ ಅವಾಗ ಅದು ಜ್ಞಾನಕತಿ. ಆ ಜ್ಞಾನ ಆಗಿ ಅವ್ನು ದುಃಖ. ಹಿಂಗೆ ಹೇಳ್ತಾರ ಅವರು. परंतु दुख का हेतु जो ज्ञान का जनक त्वचा से संयोग वाला मन, ताका संयोग के नास्ते अद आ त्वचाನ ಹೋಗಿಬಿಟ್ಟೈತಿ. ಆದ್ರೆ ಮತ್ತೆ ತ್ವಚನೇ ಇಲ್ಲಾಂದ್ರೆ ಸಂಯೋಗ ಅದನ್ನ ಅಂದ ಮನಸ್ಸರ ಐತಿ. ಮನಸ್ಸು ಮೋಕ್ಷ ಕಾಲದಲ್ಲಿಯೂ ಇರ್ತದೆ ಅವರ ಮತದಲ್ಲಿ. ಆದ್ರೆ ಅದಕ್ಕ ಜ್ಞಾನಕ್ಕೆ ಕಾರಣ ತ್ವಚ ಬೇಕಲ್ಲ. ತ್ವಚೆಯೊಡನೆ ಸಂಯೋಗ ಆದಾಗನ ಆದ್ದರಿಂದ ಜ್ಞಾನ ಇಲ್ಲ. ಜ್ಞಾನ ಇಲ್ಲ ಅಂತಂದ ಮೇಲೆ ಮನ್ ತಾಕ ಸಂಯೋಗಕ್ಕೆ ನಾಸ್ತಿ ದುಃಖ ಕಾ ನಾಶ ಹೋವೆ, ಮತ್ತು ಅದಾದ ದುಃಖನೇ ಇಲ್ಲ ಅಂದಂಗ ಆತಲ್ಲ. ಈ ರೀತಿ इस रीति से मोक्ष काल में परमात्मा से भिन्न ही
दुख रहित होय के व्यापक आत्ಮ ಜಡ ರೂಪ ಸ್ಥಿತ ಹೋಗ್ಬೇಕು ಆವಾಗ ಅಂದ್ರೆ ಅಲ್ಲಿ ಮತ್ತೆ ನೀವು ಹೇಳ್ದಂಗೆ ಇಲ್ಲಿ ಮೋಕ್ಷ ಕಾಲ ಅಂದ್ಕೊಳ್ಳಿ ಜೀವಾತ್ಮ ಪರಮಾತ್ಮನ ಏಕತ್ವ ಹೇಳ್ತೀವಿಲ್ಲ ಪರಮಾತ್ಮನ ಅಭೇದ ಹೇಳ್ತೀವಿ ಹಂಗೆಲ್ಲ ಅಲ್ಲಿ ಪರಮಾತ್ಮ ಸೇ ಭಿನ್ನ ಅಂತಾರ ಅವ್ರು ಪರಮಾತ್ಮನಕ್ಕಿಂತ ಬ್ಯಾರೆ ದುಃಖರಹಿತನಾಗಿ ವ್ಯಾಪಕ ಆತ್ಮ ಅದು ಜಡರೂಪವಾಗಿ ಇರ್ತೈತಿ ಕಾ ಹೇತೆ ಅಂದ್ರೆ ಇಲ್ಲಿ ಆತ್ಮ ಜಡ ಅನ್ನೋದ್ರ ಮೇಲೆ 396ನೇ ಟಿಪ್ಪಣಿ ಬಂದಿದೆ 396ನೇ ಟಿಪ್ಪಣಿ ನ್ಯಾಯ ಮತ್ में आत्मा को व्यापक मान के जड़ माने ನ್ಯಾಯ ಮತದಲ್ಲಿ ಆತ್ಮನಿಗೆ ಸಂಪೂರ್ಣ ನ್ಯಾಯನ ನಡೆದ್ಬಿಟ್ಟತಿ ಈಗ ಇದು ಹೊಸ ಮತ ಅಂದ್ರೆ ಅನುಭವ ಇಲ್ಲದ ಆದ್ದರಿಂದ ನಿಮ್ಗೆ ಸ್ವಲ್ಪ ಬೇರೆ ಒಂದು ಬಾಂಬೆ ಸಿಟಿ ಒಳಗೆ ಓದ್ಬಿಟ್ಟಂಗೆ ಆಗತಿ ಅದಕ್ಕೆ न्याय मत में आत्मा का व्यापक मान के जड़ माने ನ್ಯಾಯ ಮತದಲ್ಲಿ ಆತ್ಮನಿಗೆ ವ್ಯಾಪಕ ಒಪ್ಪಿದ್ದಾರೆ ಅದರ ಜಡ ಅಂತಾರೆ ಸೊ ಶ್ರುತಿ ವಿರುದ್ಧ ಅವ್ರು ಹೇಳಿದ್ದು ಶ್ರುತಿಗೆ ವಿರೋಧ ಬರ್ತೈತೆ ಸ್ವಪ್ನ ವಿಷಯ ಈಗ ಇವರು ಆತ್ಮನಿಗೆ ಜಡ ಅಂದಾರಲ್ಲ ಅದಕ್ಕೆ ಜಡ ಇಲ್ಲ ಅವ ಜ್ಞಾನ ಸ್ವರೂಪದಾನು ಇದು ನಮ್ಮ ವೇದಾಂತ ಮತ ಇದು ನಮಗೆ ವೇದಾಂತ ಮತ ಅವ ಜ್ಞಾನ ಸ್ವರೂಪದಾನ ಅನ್ನೋದಕ್ಕೆ ಮತ್ತು ನಿಮಗೇನ್ರ ಪ್ರಮಾಣ ಐತೇನು ನಮಗೆ ಪ್ರಮಾಣ ಇಲ್ಲ ಅಂದ್ರಿ ನಿಮಗೆ ಐತೇನು ಅದು ಐತಿ ತೋರಿಸ್ಕೊಡ್ತೇವತ್ತಾರ ಅವ್ರು ಈಗ ಮುಂದೆ ಹೇಳ್ತಾರ ಸೊ ಶ್ರುತಿ ವಿರುದ್ಧ ನಿಮ್ಮ ಮತ ಅದು ಜಡ ಐತೆ ಅನ್ನೋದಕ್ಕೆ ಶ್ರುತಿನೇ ಇಲ್ಲ ಶ್ರುತಿ ಪ್ರಮಾಣವೇ ಇಲ್ಲ ಸ್ವಪ್ನ ವಿಷಯ यह पुरुष स्वयं ज्योति प्रकाश स्वरूप होवे हैं तहा सूर्यादि ज्योतिन के अभाव ते स्पष्ट जाने जावे ಏನ್ ಹೇಳ್ತಾರ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರ್ತೈತಿ ಅಂದ್ರ ಇಲ್ಲಿ ಅಂತಂದ್ರ ಅಲ್ಲಿ ಅತ್ರ ಅಂತ ಹೇಳಿದ್ದು ಸಂಸ್ಕೃತದಲ್ಲಿ ಅತ್ರ ಅಂದ್ರೇನು ಇಲ್ಲಿ ತತ್ರ ಅಂದ್ರ ಅಲ್ಲಿ ಈಗೇನು ಸಂಸ್ಕೃತ ಭಾಷಾ ಕಲಿಸ್ಲಾಕತ್ತಿಲ್ಲ ನಿಮಗೆ ಅತ್ರ ಅತ್ರ ಅಂದ್ರೆ ಅಲ್ಲಿ ಅತ್ರ ಅಂದ್ರ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಅಂದ್ರೆ ಎಲ್ಲಿ ತತ್ರ ಅಂದ್ರೆ ಅಲ್ಲಿ ಹೌದಾ ಅಲ್ಲಿ ಅಲ್ಲಿ ಅಂದ್ರೆ ಎಲ್ಲಿ ಇಲ್ಲಿ ಅತ್ರಾಯಂ ಪುರುಷ ಐತೆ ಅತ್ರ ಅಂತೇಳಿ ಐತೆ ಎಲ್ಲಿ ತತ್ರ ಅಂದ್ರ ಅಲ್ಲಿ ಅಲ್ಲಿ ಅಂದ್ರೆ ಪರೋಕ್ಷ ಇರ್ತೈತೆ ಅದು ಅತ್ರ ಅಂದ್ರ ಪ್ರತ್ಯಕ್ಷ ಇರ್ತೈತಿ ಹೇಳ್ತಾನೆ ಇಂಗ್ಲಿಷ್ನೊಳಗ ದಿಸ್ ಅಂದ್ರ ಇಲ್ಲಿ ದ್ಯಾಟ್ ಅಂದ್ರ ಅಲ್ಲಿ ಹೌದಾ ಇಲ್ಲ ಆ ರೀತಿ ಅಂದರೆ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತ ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದ 3ನೇ ಬ್ರಾಹ್ಮಣದ 9ನೇ ಮಂತ್ರದಲ್ಲಿ ಬಂದಿದೆ ತಿಳಿತಾ ಅದಕ್ಕೆ ಇಲ್ಲಿ ಇದು ಹಿಂದಿಯೊಳಗೆ ಹೇಳ್ಯಾರಲ್ಲ ಅದನ್ನ ಸಂಸ್ಕೃತದೊಳಗೆ ಈ ರೀತಿ ಶುಕ್ಲ ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತು 4ನೇ ಅಧ್ಯಾಯದ 3ನೇ ಬ್ರಾಹ್ಮಣದ 9ನೇ ಮಂತ್ರದಲ್ಲಿ ಬಂದಿದೆ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತೇಳಿ ಅಂದರೆ ಅಲ್ಲಿ ಅತ್ರ ಅಂತ ಅಂದ್ರ ಸ್ವಪ್ನದಲ್ಲಿ ಅಂದ್ರ ಈಗ ನಿನಗ ಆತ್ಮ ಸ್ವಯಂ ಪ್ರಕಾಶದ ಅನ್ನೋದು ಗೊತ್ತಾಗ್ಬೇಕಾದ್ರೆ ಹೇಳ್ತಾನೆ
ಈಗ ನಿನ್ನ ಆತ್ಮ ಏನದಾನು ಅವ ಸ್ವಯಂ ಪ್ರಕಾಶ ಅದಾನ ಅಂತ ನಾ ಹೇಳ್ದೆ. ಅವ ಸ್ವಯಂ ಪ್ರಕಾಶ ಹೆಂಗದಾನು ಅನುಭವಕ್ಕೆ ಬರ್ತೈತೇನ? ಇಲ್ಲ. ಅದಕ್ಕೆ ನಿನಗೊಂದು ಅನುಭವಕ್ಕೆ ಬರಂಗ ದುಷ್ಟ ಅಂತ ಹೇಳಿದ್ರೆ ಅವಾಗ ಬರೋಬರಿ ಹೌದತಿ, ನೀನ ಹೌದತಿ. ಹ್ಯಾಗ ನಿನಗ ನಿನ್ನೆ ಕನಸು ಬಿದ್ದಿತ್ತು. ಏನು ಬಿದ್ದಿತ್ತು? ಕನಸು ಬಿದ್ದಿತ್ತು. ಕನಸಿನಲ್ಲಿ ನೀನು ಹುಬ್ಬಳ್ಳಿ ಸಿದ್ದಾರೂಢ ಜಾತ್ರೆಗೆ ಹೋದಂಗ ಆಯ್ತು. ಅಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಜನ ಸೇರಿದ್ದು ನೋಡ್ದೆ. ಹಾ, ಅಲ್ಲಿ ಜನ, ಅಲ್ಲಿ ತೇರ್ ಎಳೀತು, ಅಲ್ಲಿ ಇದು ಆತು, ಹಿಂಗ್ ಸಿದ್ದಾರೂಢ ಮಠ, ಆ ಎಷ್ಟು ಕಂಡಾಪಟ್ಟಿ ಜನ, ಜಾತ್ರೆ ಎಲ್ಲ ಇವ್ ನೋಡ್ದೆ. ಹೌದಾ? ನೋಡುವಾಗ ಇದು ಯಾವಾಗ ನೋಡಿನಿ? ಕನಸಿನ್ಯಾಗ. ಕನಸು ಯಾವಾಗ ಇರ್ತೈತಿ? ನಿದ್ರೆಯಲ್ಲಿ ಇರ್ತೈತಿ. ಹೌದಾ? ಸುಸುಪ್ತಿಯಲ್ಲಿ ಇರ್ತೈತಿ. ಆ ಸುಸುಪ್ತಿ ಎಲ್ಲಿ ನಡೆದದ? ನಿಮ್ಮ ಮನ್ಯಾಗ ನಡೆದದ. ಹೌದಿಲ್ಲ? ನಿಮ್ಮ ಬೆಡ್ರೂಮ್ನಲ್ಲಿ ನಡೆದದು. ಆದ್ರೆ ನೀವು ಏನ್ ಮಾಡಿರಿ? ಬೆಡ್ರೂಮ್ ಬಾಗಿಲ ಬಂದ್ ಮಾಡಿರಿ. ಹೌದಿಲ್ಲ? ಬಂದ್ ಮಾಡಿ ಲೈಟ ಹಚ್ಕೊಂಡಿರೇನ? ಆರಿಸಿರ್ತೀರಿ. ಲೈಟ್ ತೆಗ್ದಿರಿ. ಲೈಟ್ ತೆಗೆದು ಮತ್ತ ಮ್ಯಾಲೆ ಆ ಕಮ್ಮಲ್ ಇದಕ್ಕ ಕೌದಿ ಹೌದಿಲ್ಲ? ಹೊತ್ಕೊಂಡಿರಿ. ಬಾಗ್ಲ ಮುಚ್ಚಿರಿ. ರಾತ್ರಿ ಐತಿ. ರಾತ್ರಿ ಆದ್ಮೇಲೆ ಮಕ್ಕೋತಿರಿಲ್ಲ? ರಾತ್ರಿ ಆಗೈತಿ. ಸೂರ್ಯ, ಚಂದ್ರ, ಲೈಟ್ ಯಾವ ಬೆಳಕಿಲ್ಲ. ಹೌದಲ್ಲ? ಹೊರಗಿನ ಸೂರ್ಯ ಚಂದ್ರಾದಿ ಯಾವ ಪ್ರಕಾಶಗಳು ಇಲ್ಲ. ಅವು ಮತ್ತು ಮೇಲಾಗಿ ನಿನ್ನ ಬಾಗ್ಲ ಕಿಟಕಿ ಎಲ್ಲ ಬಂದ್ ಮಾಡಿರಿ. ಬಂದ್ ಮಾಡಿದ ಮೇಲೆ ಲೈಟ್ ತೆಗ್ದಿರಿ. ನಿಮ್ಮ ಮನ್ಯಾಂದ ನೀವು ಮ್ಯಾಲೆ ಕೌದಿ ಹೊತ್ಕೊಂಡಿರಿ. ಕಣ್ಣು ಮುಚ್ಚಿರಿ. ಏನು ಕಣ್ಣು ತೆರೆದ ನಿದ್ದೆ ಮಾಡ್ತೇವ? ಕಣ್ಣು ಮುಚ್ಚಿರಿ. ಕಣ್ಣು ಮುಚ್ಚಿರಿ. ಆದ್ರ ಒಳಗ ಕನಸು ನೋಡ್ಲಾಕತ್ತೀರಿ. ಹಾ, ಏನು ಇಟ್ಟು ತನ ಹೇಳಿದ್ನಲ್ಲ, ಸಿದ್ದಾರೂಢ ಮಠಕ್ಕೆ ಹೋದಂಗ ಆತು. ಅಲ್ಲಿ ಜನ ಜಾತ್ರೆ ಕೂಡಿದ್ರು, ಮತ್ತ ಅಲ್ಲಿ ತೇರ್ ಎಳಿತಿದ್ರು. ಇದನ್ನೆಲ್ಲ ನೋಡ್ತಿದ್ದಿಲ್ಲ. ನೋಡ್ಬೇಕಾದ್ರೆ ಬೆಳಕಿನಾಗ ನೋಡ್ತಿದ್ದೇ ಇಲ್ಲ. ಆ ಅಷ್ಟು ಬೆಳಕು ಫುಲ್ ಬೆಳಕ. ಆ ಸೂರ್ಯನ ಪ್ರಕಾಶದಂತೆ ಪ್ರಕಾಶಿತ ಇಲ್ಲ. ಆ ಪ್ರಕಾಶ ಎಲ್ಲಿದೆ? ಸೂರ್ಯನೂ ಇಲ್ಲ, ಚಂದ್ರ ಇಲ್ಲ, ಯಾವುದು ಇಲ್ಲ. ಲೈಟ್, ಮನ್ಯಾಗಿನ ಲೈಟ್ ಇಲ್ಲ, ಹೊರಗಿನ ಲೈಟ್ ಇಲ್ಲ, ಯಾವುದು ಲೈಟ್ ಇಲ್ಲ. ಎಲ್ಲ ಬಂದ್ ಮಾಡಿ ಆರಿಸಿ ತೆಗೆದು ಕಣ್ಣು ಮುಚ್ಚಿ ಎಲ್ಲವನ್ನು ಹಿಂಗೈತಿ. ಇಷ್ಟು ಸ್ವಪ್ನವನ್ನ ಪ್ರಕಾಶದಲ್ಲಿ ನೋಡ್ತೀಯಲ್ಲ, ಆ ಪ್ರಕಾಶ ಯಾರ್ದು? ಆತ್ಮನ ಪ್ರಕಾಶ. ಹೇಳಿದ್ದಾನ? ಆದ್ದರಿಂದ ಆತ್ಮ ಸ್ವಯಂ ಪ್ರಕಾಶ ಇದ್ದಾನೆ ಅಂತ ನಾವು ಹೇಳ್ತೇವೆ. ಅವರು ನೈಯಾಯಿಕರು ಜಡ ನಾನು ಅವ್ರಿಗೆ ಹೌದಿಲ್ಲ? ಅನುಭವ ಬರ್ತೈತೆ ಇಲ್ಲ? ಹಾ, ಮತ್ತೆ ಹೇಳಿ. ಹಾ, ಏನು ಎಲ್ಲಿ ಬಂದಿದ್ದೀನಿ ನಾನು? ಹಾ, ಆಯ್ತು. ಇಲ್ಲಿ ಇದು ಆಯ್ತು. ಇನ್ನು 2ನೇ ನಂಬರ್, ಜೋ ಯೇ ಪ್ರಾಣೋ ವಿಷಯ ಹೃದಯ ಮೇ ಅಂತರ್ಜ್ಯೋತಿ ಪ್ರಕಾಶ ರೂಪ ಪುರುಷ ಅದಾನು. ಮನುಷ್ಯನ ಸಂಯೋಗ ಆಗಿ ಅಥವಾ ತ್ವಚೆ ಸಂಯೋಗ ಆಗಿ ಅವಾಗ ಜ್ಞಾನ ಆಕತಿ ಅಂತೇನು ಹೇಳ್ಕೊಂಡು ಬಂದಾರ. ಇದಕ್ಕೆ ಯಾವ ಶ್ರುತಿ ಪ್ರಮಾಣಗಳೇ ಇಲ್ಲ. ಆತ್ಮ ಜಡ ಅದಾನು, ಮನುಷ್ಯನ ತ್ವಚೆ ಸಂಯೋಗದಿಂದ ಜ್ಞಾನ ಆಕತಿ ಅನ್ನೋದು ಹೇಳುವುದಕ್ಕೆ ಪ್ರಮಾಣಗಳೇ ಇಲ್ಲ ಯಾವು. ಮತ್ ನಿಮಗೆ ಪ್ರಮಾಣ ಅದಾವೇನು? ನಾವು ಸ್ವಯಂ ಪ್ರಕಾಶದಾನ, ಆತ್ಮ ಜಡ ಇಲ್ಲ ಅಂತ ನಾವು ಹೇಳೇವೆ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟೆ, ಸ್ವಪ್ನದ್ದು. ಹೌದಾ? ಮತ್ತೆ ನಿಮಗೆ ಅದಾವೇನೋ ಪ್ರಮಾಣ ಕೇಳಿದ್ರೆ ಅದಾವು. ನಮಗೆ ಶ್ರುತಿ ಪ್ರಮಾಣಗಳದಾವ.
ಹೌದಾವ್ ಅನ್ನೋದಕ್ಕ ಇಲ್ಲಿ 1 2 3 ನಂಬರ್ ಅದಾವ. 1ನೇ ನಂಬರ್ದೊಳಗೆ ಏನ್ ಹೇಳಿದೀವಿ ನಾವು? ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ಅಂದ್ರ ಸ್ವಪ್ನದಲ್ಲಿ ಆತ್ಮನು ಸ್ವಯಂ ಪ್ರಕಾಶನಾಗಿದ್ದಾನೆ ಅಂಥೇಳಿ ಅಲ್ಲಿ ಹೊರಗಿನ ಸೂರ್ಯ ಚಂದ್ರಾದಿ ಯಾವ ಬೆಳಕು ಇಲ್ಲ. ಆತ್ಮನ ಪ್ರಕಾಶದಲ್ಲಿಯೇ ಸ್ವಪ್ನ ಪ್ರಪಂಚ ತೋರುತ್ತದೆ. ಆದ್ದರಿಂದ ಆತ್ಮ ಸ್ವಯಂ ಪ್ರಕಾಶ ಇದ್ದಾನೆ ಅಂತ ಹೇಳಿದೀವಿ. 2ನೇ ನಂಬರ್ದಲ್ಲಿ 1 2 ನಂಬರ್ ಅದಾವಿಲ್ಲ. जो यह प्राणों विषय हृदय में ಅಂತರ್ಜ್ಯೋತಿ ಪ್ರಕಾಶ ರೂಪ ಪುರುಷ ಹೈ ಅಂತ 2ನೇ ನಂಬರ್ ಐತಿ. 2ನೇ ನಂಬರ್ ಇದೂ ಒಂದು ಶ್ರುತಿ ಪ್ರಮಾಣವೇ ಐತಿ. ಏನತ್ತ ಅಂದರೆ ಪ್ರಾಣೇಶು ಹೃತ್ಯಂತರ್ಜ್ಯೋತಿ ಪುರುಷ. ಎಲ್ಲಿ? ಅದು ಬೃಹದಾರಣ್ಯಕೋಪನಿಷತ್ತ. ಅದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಕರೆ ಅದು ಮೊದಲಿಂದು 4ನೇ ಅಧ್ಯಾಯದ 3ನೇ ಬ್ರಾಹ್ಮಣದ 9ನೇ ಮಂತ್ರ ಇತ್ತದು. ಇದು ಏನೈತೆ ಅಲ್ಲ, ಪ್ರಾಣೇಶು ಹೃದಯಂತರ್ಜ್ಯೋತಿ ಪುರುಷ ಅಂದ್ರೆ ಇಲ್ಲಿ ಹೃದಯ ಪ್ರದೇಶದಲ್ಲಿ ಜ್ಯೋತಿ ಸ್ವರೂಪನಾಗಿ ಆತ್ಮನಿದ್ದಾನೆ ಅಂತ ಹೇಳೈತಿ. ಜ್ಯೋತಿ ಸ್ವರೂಪ ಅಂದ್ರೆ ಮತ್ತೆ ಸ್ವಯಂ ಪ್ರಕಾಶ ಹೋದಲ್ಲ, ಪ್ರಕಾಶ ಸ್ವರೂಪ. ಇದನ್ನು ಬೃಹದಾರಣ್ಯಕೋಪನಿಷತ್ ಶುಕ್ಲ ಎದುರು ಬೃಹದಾರಣ್ಯಕೋಪನಿಷತ್ತ 4ನೇ ಅಧ್ಯಾಯ 3ನೇ ಬ್ರಾಹ್ಮಣದ ಕರೆ 7ನೇ ಮಂತ್ರದಲ್ಲಿ ಬಂದಿದೆ. ಆ ಮೊದಲಿಂದು 4ನೇ ಅಧ್ಯಾಯ 3ನೇ ಬ್ರಾಹ್ಮಣ 9ನೇ ಮಂತ್ರದಲ್ಲಿ ಬಂದಿತ್ತದು. ಈಗ ಇದು 2ನೇ ಮಂತ್ರ, ಪ್ರಾಣೇಶು ಹೃದಯಂತರ್ ಜ್ಯೋತಿ ಪುರುಷ ಅನ್ನೋದು ಬೃಹದಾರಣ್ಯಕೋಪನಿಷತ್ತಿನ 4ನೇ ಅಧ್ಯಾಯ 3ನೇ ಬ್ರಾಹ್ಮಣ 7ನೇ ಮಂತ್ರದಲ್ಲಿ ಬಂದಿದೆ. ಇದು ಅದು 9ನೇ ಬಂದ, ಇದು 7ನೇ ಮಂತ್ರದಲ್ಲಿದೆ. ಏನ್ ಮುಂದೆ 3 ನಂಬರ್, ರೌಂಡ್ ನಂಬರ್ 3 ಫ್ರೀ ಸ್ಟೈಲ್ ನಡೆದಲ್ಲಿ ಹೇಳ್ತಾರೆ. ಹಿಂಗೆ ಫ್ರೀ ಸ್ಟೈಲ್ ಕುಸ್ತಿ ನೋಡಿ ಏನ ಟಿವಿಯಾಗ ನೋಡಿ ಏನ ನಾವು ಅದೆಲ್ಲ ಸ್ವತಃ ಹೋಗಿ ನೋಡಿದ್ವಿ. ಇರ್ಲಿ, ಈಗ 3 ನಂಬರ್, ಸತ್ಯ ಜ್ಞಾನ ಅನಂತ ರೂಪ ಬ್ರಹ್ಮ ಹೈ ಅಂತೇಳಿ ಹೇಳ್ತ. ಅಂದರೆ ಇದು ಯಾವ ಶ್ರುತಿ ಅಂದರೆ ಇಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿ ಕೃಷ್ಣ ಯಜುರ್ವೇದದ ತೈತ್ತರೀಯ ಉಪನಿಷತ್ತಿನ 2ನೇ ವಲ್ಲಿಯ 1ನೇ ಅನುವಾಕ್ಯದಲ್ಲಿ ಬಂದಿದೆ. ಹೆಂಗೆ ಹೇಳೋದು ಬಿರಿವಾಳ ಇಷ್ಟೆಲ್ಲ ಡಿಟೇಲ್, ಎಲ್ಲಿ ಯಾವ ವೇದ ಯಾವ ಉಪನಿಷತ್ ಅದರಾಗ ಯಾವ ಅಧ್ಯಾಯ ಎಲ್ಲಿ ಮಂತ್ರ ಏನ್ ಪ್ರತಿಯೊಂದು ಎಲ್ಲ. ಯಾಕಂದ್ರೆ ಈ ಗ್ರಂಥದವ್ರು ಹೇಳ್ಯಾರ ಅಂದ್ರ ಅದು ಎಲ್ಲಿ ಹೇಳ್ಯಾರ ಇವರು. ಅದ ಕೃಷ್ಣ ಯಜುರ್ವೇದ ತೈತ್ತರೀಯ ಉಪನಿಷತ್ತಿನ 2ನೇ ವಲ್ಲಿ 1ನೇ ಅನುವಾಕ್. ಅಲ್ಲಿ ಏನ್ ಬಂದಿದೆ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಬಂದಿದೆ. ಬ್ರಹ್ಮ ಹೇಗಿದೆ? ಸತ್ಯ ಸ್ವರೂಪವಾಗಿ, ಜ್ಞಾನ ಸ್ವರೂಪವಾಗಿ, ಅನಂತ ಸ್ವರೂಪವಾಗಿ ಬ್ರಹ್ಮವಿದೆ ಅಂತ ಹೇಳ್ಯಾರ. ಮತ್ ಸತ್ಯಂ ಜ್ಞಾನ ಸ್ವರೂಪ ಐತೆ ಅಂತ ಹೇಳ್ಯಾರಿಲ್ಲೋ, ಏನ್ ಜಡ ಅಂತ ಹೇಳ್ಯಾರೋ. इत्यादि अनेक श्रुति वाक्यन में व्यापक आत्मा की चेतन रूपता सुनिए. ಇಲ್ಲೆಲ್ಲ ಚೈತನ್ಯ ಸ್ವರೂಪವೇ ಐತಿ, ಜ್ಞಾನ ಸ್ವರೂಪವೇ ಐತಿ ಅಂತ ಹೇಳ್ಕೊಂಡು ಬಂದಿವಿ ಶ್ರುತಿಗಳು. ಯಾಮೇ ಯುಕ್ತಿ ಹೈ ಸೋ 356 से 359 पर्यंत अंक विषय ग्रंथकार ने कही है. ಇದನ್ನೇ ಮುಂದ 356ನೇ ಅಂಕದಿಂದ 359ನೇ ಅಂಕದ ಪರ್ಯಂತರವಾಗಿ ಗ್ರಂಥಕರ್ತರು ಅಲ್ಲಿ
ಆತ್ಮನ ಬಗ್ಗೆ ಅವ ಸದ್ರೂಪದನು ಚಿದ್ರೂಪದನು ಜ್ಞಾನ ಸ್ವರೂಪದನು ಅನ್ನೋದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಗ್ರಂಥಕರ್ರೇ ಹೇಳ್ತಾರ ಅಂತ ಹೇಳ್ಯಾರ ಅಲ್ಲಿ. ಆ ಯಾತೆ ಆತ್ಮ ಸ್ವರೂಪ ಸೆ ಜಡ ಏ ನ್ಯಾಯಕ್ಕೆ ಉಕ್ತಿ ಅಸಂಗತ. ಆದ್ದರಿಂದ ನೈಯಾಯಿಕರು ಹೇಳಲ್ಪಟ್ಟಂತ ಆತ್ಮ ಜಡ ಅಂತ ಹೇಳಿದ್ದು ಇದು ಏ ನ್ಯಾಯಕ್ಕೆ ಉಕ್ತಿ ಅಸಂಗತೆ, ಇದು ನ್ಯಾಯ ಹೇಳಿದ್ದು ಅನ್ಯಾಯ ಐತೆ ಅಂತ. ಇದು ನ್ಯಾಯ ಅಲ್ಲ, ಇದು ಅನ್ಯಾಯ ಐತಿ ಅಂತ. ಈಗ ಅಸಂಗತ ಅಂದ್ರೆ ಅಯೋಗ್ಯ ಐತಿ. ಟಿಪ್ಪಣಿ ಸಮಾಪ್ತಿ ಆಯ್ತು. ಎಲ್ಲಿ ಬಂದ್ವಿ? ಜಡ ಜಡರೂಪ ಸ್ಥಿತ ಹೋವೆ ಕಾಯತೆ ಏಕೆಂದರೆ ಜ್ಞಾನ ಗುಣತೆ ಆತ್ಮ ಕಾ ಪ್ರಕಾಶ ಹೋವೆ. ಜ್ಞಾನ ಗುಣದಿಂದಲೇ ಆತ್ಮನ ಪ್ರಕಾಶ. ಅಲ್ಲಿ ಇನ್ನೊಂದು ಪ್ರಕಾಶ ಇಲ್ಲಿ ನೋಡು, ಜ್ಞಾನ ಗುಣದಿಂದ ತಿಳಿಯಾರಿಲ್ಲ ಅಲ್ಲಿ. ಹಾ ನೋಡಿ, ಇಲ್ಲಿ ಪರಕ್ ಏನ್ ಬತ್ತು ಅಂದ್ರ ಗುಣ ಶಬ್ದ ಇಟ್ಟಾರಲ್ಲ ಅವ್ರು. ಏನ್ ಬಂದದ? ಹೋಯ್ತು ಬಿಡು. ಹಾ, ಜ್ಞಾನ ಗುಣ ಅಂದಾರ. ಗುಣ ಅಂತ ನೈಯಾಯಿಕರ ಅಂದಾರ, ನಾವು ಗುಣ ಅಂದಿಲ್ಲ. ಇಲ್ಲಿ ಬಹಳ ವಿಶೇಷತೆ ಐತಿ. ಯಾಕಂತ ಕೇಳಿದ್ರೆ ಗುಣ ಹೋವೆ ಸೋ ಅನಿತ್ಯ ಈ ಹೋವೆ. ಯಾವ್ದು ಗುಣ ಇರ್ತದ ಅನಿತ್ಯ ಇರ್ತದ. ಈಗ ಈ ನಮ್ಮ ಕಾವಿ ಬಟ್ಟೆ ಇದು ಗುಣ ಐತಿ, ಇದು ಹಿಂಗ ಇರ್ತದನ. ಇದು ಅದ್ರ ಬಣ್ಣ ಪೌಡರ್ ಸಾಬೂನು ಹಚ್ಚಿ ತ್ವಾಳೆ 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 ಹೋಗ್ತಾ ಹೋಗ್ತಾ ಹೋಗುತ್ತದೆ. ಅನಿತ್ಯ ಅಂದ್ರೆ ನಿತ್ಯ ಇಲ್ಲ ಅಂತ ಅರ್ಥ ಆಯ್ತು. ಈ ರೀತಿ ಅದಕ್ಕೆ ಅವರು ಆತ್ಮಕ್ಕೆ ಗುಣ ಅಂದಾರ. ನಾವು ಆತ್ಮ ಸ್ವರೂಪತ. ಜ್ಞಾನವು ಆತ್ಮನ ಗುಣ ಅಂತಾರ ಅವರು. ಜ್ಞಾನವು ಗುಣ ಅಲ್ಲ, ಆತ್ಮನ ಸ್ವರೂಪವೇ ಐತಿ. ಆತ್ಮನ ಸ್ವರೂಪ ಅಂದ್ರೆ ಆತ್ಮ ಇದ್ದಾಗೆಲ್ಲ ಆತ್ಮನ ಸ್ವರೂಪ ಅಂದ್ರೆ ಜ್ಞಾನ ಇರತ್ತತಿ. ಹಿಂಗ ಈ ರೀತಿ. ಆದ್ದರಿಂದ ಕಾಯತೆ ಜ್ಞಾನ ಗುಣತೆ ಆತ್ಮಕ ಪ್ರಕಾಶ ಹೋವೆ. ಜ್ಞಾನ ಗುಣದಲ್ಲಿ ಆತ್ಮನ ಪ್ರಕಾಶ ಆಗುತ್ತದೆ. ಸೋ जीव का ज्ञान संपूर्ण इंद्रिय जन्य ही है. ಆ ಜೀವನ ಜ್ಞಾನ ಸಂಪೂರ್ಣ ಇಂದ್ರಿಯ ಜನ್ಯತೆ ಅಂತ ಹೋಗ್ತಾರ ಅವರು. ಇಂದ್ರಿಯ ಜನ್ಯ ನಿತ್ಯ ಹೈ ನೈ, ಆದ್ರೆ ಅದು ನಿತ್ಯ ಇಲ್ಲ. ತಾ ಇಂದ್ರಿಯ ಜನ್ಯ ಜ್ಞಾನ ಕಾ ಮೋಕ್ಷ ಕಾಲ ಮೇ ನಾಶ हो. ಆ ಇಂದ್ರಿಯ ಜನ್ಯ ಜ್ಞಾನ ಏನೈತಲ್ಲ ಅದು ಮೋಕ್ಷ ಕಾಲದಲ್ಲಿ ನಾಶ ಆಗಿಬಿಡ್ತೈತಿ. ಯಾತೆ ಪ್ರಕಾಶ ರಹಿತ ಜಡರೂಪ್ ಹೋಯ್ಕೆ. ಅವಾಗೇನು ಜ್ಞಾನ ಇಲ್ಲ ಅಂದ್ಕೊಳ್ಳೇನ, ಅವಾಗ ಕಲ್ಲಿನ ಗತೆ ಜಡರೂಪವಾಗಿ ಆತ್ಮ ಮೋಕ್ಷ ಕಾಲದಲ್ಲಿ ಇರ್ತಾನೆ. ಮತ್ತ ಜಡರೂಪ ಕಲ್ಲಿನ ಗತೆ ಕ್ವಾಟಿನ ಗತೆ ಇರ್ತಾನಂದ್ರ ಅಲ್ಲಿ ಏನು ದುಃಖ ಇಲ್ಲ, ಏನೂ ಇಲ್ಲ, ಎಂತೂ ಇಲ್ಲ, ಎಂತೂ ಇಲ್ಲ. ಹಂಗೆ ಇದು ಅವ್ರ ಮೋಕ್ಷ. ಹೇಳ್ತಾ ಇದು ಟಿಪ್ಪಣಿ. ಇಲ್ಲ, ಇದು ಮುಗಿತು. ಏ ನ್ಯಾಯಿಕ ಸಿದ್ಧಾಂತ. ಇಲ್ಲಿ ತನ ಹೇಳಿದ್ದು ನ್ಯಾಯಿಕ ಸಿದ್ಧಾಂತ. ಈಗ 345ನೇ ಅಂಕ. ಬಿಡೋಣ, ಆಯ್ತು. ಅದೇ 12 ಆಗೈತೆ, ಆಯ್ತು ಬಿಡೋಣ. ಮತ್ತೇನ್ ಮಾಡೋದು? ಹೌದಿಲ್ಲ? ಯಾಕ ಇದು ದೂರ ಐತಿ ಹೆಡ್ಡಿಂಗ್. ಈ ಅಂಕಕ್ಕೆ ಹೋಗಿ ಬಿಡ್ಬೇಕಂದ್ರ ಅದು ದೂರ ಐತಿ. ಆದ್ದರಿಂದ ಎಲ್ಲಿ ಭಾಳ ದೂರ ಐತಿ ಅದು. ಹೋಗ್ಲಿ. जय मंगलम जय नमः पार्वती शिव हर हर महादेव। सद्गुरु सिद्धार्थ महाराज की जय, रुद्रावधूत महाराज की जय, सकल साधु संत महाराज की जय। पार्वती पति हर हर महादेव।